ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ರಾಜ್ಯಕಾಂಡದ ಉತ್ತರಾರ್ಧದ 17ನೇ ಸರ್ಗ ಕೊನೆಗೊಂಡಿತ್ತು. ಅದರಲ್ಲಿ ರಾಮನ ಮೊಮ್ಮಗಳು, ರಾಮನ ಮಗನಾದ ಕುಶನ ಮಗಳು ಹೇಮಾ ಅನ್ನುವಳು, ಅವಳ ಸ್ವಯಂವರದ ಬಗ್ಗೆ ವರ್ಣನೆ ಬಂದಿತ್ತು. ಅದರಂತೆ ಶ್ವೇತ ಮಹಾರಾಜ ದಾನ ಮಾಡದ ಕಾರಣಕ್ಕಾಗಿ ಅನ್ನಪಾನಾದಿಗಳ ಕೊರತೆಯಿಂದ ಹೇಗೆ ಬಳಲುತ್ತಿದ್ದ ಅಂತ ಅನ್ನೋದ್ರ ಬಗ್ಗೆ ಕೂಡ ವರ್ಣನೆ ಬಂದಿತ್ತು. ದಂಡಕಾರಣ್ಯದ ಹಿನ್ನೆಲೆ, ದಂಡಕಾರಣ್ಯ ಯಾಕೆ ಜನ ವಿಹೀನವಾಗಿತ್ತು ಅನ್ನೋದ್ರ ವರ್ಣನೆ ಕೂಡ ಬಂದಿತ್ತು. ಮುಂದೆ 18ನೇ ಸರ್ಗದಲ್ಲಿ ರಾಮ ಮಾಡಿದಂಥ ಕೆಲವು ದಾನಗಳ ವರ್ಣನೆ ಇದೆ, ಅದನ್ನು ನಾವು ಶ್ರವಣ ಮಾಡಬೇಕು. ಹಿಂದೊಮ್ಮೆ ಅಯೋಧ್ಯಾನಗರದಿಂದ ಹೊರ ಹೋಗುವವರಿಗೆ ಮತ್ತು ಅಯೋಧ್ಯಾನಗರದ ಒಳಗೆ ಬರುವವರಿಗೆ ರಾಮನಾಮ ಮುದ್ರಿಕೆ ಇಲ್ಲದೆ ನಿರ್ಗಮವಾಗಲಿ ಪ್ರವೇಶ ಆಗಲಿ ಸಾಧ್ಯ ಆಗ್ತಿರ್ಲಿಲ್ಲ ಅನ್ನುವಂಥ ವರ್ಣನೆ ಬಂದಿತ್ತು. ಆ ರಾಮನಾಮ ಅನ್ನೋದು ಹೇಗಿತ್ತು, ಆ ರಾಮನಾಮ ಮುದ್ರಿಕೆ ಅಂತ ಅನ್ನೋದು ಹೇಗಿತ್ತು, ಅದನ್ನು ವರ್ಣನೆ ಮಾಡ್ತೇನೆ ಕೇಳು ಅಂತ ಹೇಳಿದ್ರು ಆ ಗುರುಗಳು. ಒಂದು ಅಗಲವಾದಂಥ ಕಲ್ಲಿನ ಫಲಕ, ಆ ಕಲ್ಲಿನ ಫಲಕದ ಮೇಲೆ ಆ ರಾಮನಾಮ ಮುದ್ರಿಕೆಯನ್ನು ನಿರ್ಮಾಣ ಮಾಡಿದ್ರು. ಅದನ್ನು ಯಾವುದಾದ್ರೂ ದಾನ ಮತ್ತು ರಾಜ ಆಜ್ಞೆಗಳು ಇಂಥದ್ದೆಲ್ಲ ಮಾಡುವಂಥ ಪ್ರಸಂಗ ಬಂದಾಗ ಆ ಕಲ್ಲಿನ ಮುದ್ರಿಕೆಯನ್ನು ಅಲ್ಲಿ ಹೂಳ್ತಾ ಇದ್ರು. ಅದರ ಮೂಲಕ ಇದು ರಾಮನ ಆಜ್ಞೆಯಿಂದ ನಡೆದಿರುವಂಥ ಕೆಲಸ ಅಂತ ಗೊತ್ತಾಗುವಂತಿತ್ತು. ಆ ಕಲ್ಲಿನ ಫಲಕದ ಮೇಲೆ ಇಲ್ಲಿ ಊರ್ಧ್ವಂ 15 ರೇಖಾ ಪ್ರಕಲ್ಪಯೇ, 15 ರೇಖೆಗಳನ್ನು ಎಳೆದರು. ಹೀಗೆ ಉದ್ದಕ್ಕೆ 15 ರೇಖೆಗಳನ್ನು ಮತ್ತು ಅಡ್ಡಕ್ಕೆ 15 ರೇಖೆಗಳನ್ನು ಎಳೆದರು. ಪ್ರೀತಾ ಪ್ರಾಥಮಿಕಾ ಪಂಕ್ತಿ ಚತುರ್ದಿಕ್ಷು ಪ್ರಕಾರಯೇ, ಹೀಗೆ ಅದು 4 ಕೋಣಗಳಿಂದ ಕೂಡಿದಂಥ ಚೌಕಾಕಾರದ ಮಂಡಲ ಒಂದು ತಯಾರಾಯಿತು. ಅದರಲ್ಲಿ 4 ದಿಕ್ಕಿನಲ್ಲಿ ಮೊದಲನೆಯ ಸಾಲು ಏನಿರ್ತದೆ ಅದಕ್ಕೆ ಹಳದಿ ಬಣ್ಣವನ್ನು ಬೆಳೆಯಬೇಕು. ಎರಡನೇ ಸಾಲನ್ನು ಬಿಳಿಯಾಗೆ ಬಿಡಬೇಕು 4 ಕಡೆ, 2ನೇದು ಮತ್ತು 8ನೇದು. ಮತ್ತೆ ಈಶದಿಗಾರಭ್ಯ, ನಾವು ಹೀಗೆ ಪೂರ್ವಕ್ಕೆ ಮುಖವಾಗಿ ಕುತ್ಕೊಂಡಿದ್ದಾಗ, ನಮ್ಮ ಎದುರಿಗೆ ಆ ಫಲಕವನ್ನು ಇಟ್ಕೊಂಡಿದ್ದಾಗ ಇದು ಈಶಾನ್ಯ ದಿಕ್ಕು. ಈ ಈಶಾನ್ಯ ದಿಕ್ಕನ್ನು ಹೋಲಿಕೆ ಮಾಡಿಕೊಂಡ್ರೆ ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು 3ನೇ ಕೋಣದಿಂದ, ಇಲ್ಲೇನು ನನಗೆ ಸೂರ್ಯ ದೃಷ್ಟಿ ಗೋಚರ ಆಗ್ತದೆ ಅದನ್ನು ಹೇಳ್ತೇನೆ. ಯಾಕಂದರೆ ಈ ಇಂಥದೇ ಇಲ್ಲೇನು ಹೇಳ್ತಾರೆ ಇದರಂತೆ ರಾಮನ ಮುದ್ರಿಕೆಯನ್ನು ಮಾಡಬೇಕು ಅಂತ ನಾನು ಪ್ರಯತ್ನ ಪಟ್ಟೆ. ಅದು ಯಾವ್ಯಾವ ಕೋಣದಲ್ಲಿ ಯಾವ್ಯಾವ ಬಣ್ಣ ಅಂತ ಅನ್ನೋದು ನಮಗೆ ಸರಿಯಾಗಿ ಅವಗಾಹನೆ ಸಿಗಲಿಲ್ಲ. ಅದಕ್ಕೆ ಒಂದಿಬ್ಬರು 3 ಜನ ಕೂತ್ಕೊಂಡು ಅಂಥ ಬಣ್ಣಗಳನ್ನು ಅದಕ್ಕೆ ತುಂಬುತ್ತಾ ಹೋದರೆ ಜಯರಾಮ ಅಥವಾ ರಾಜಾರಾಮ ಅನ್ನುವಂಥ ಒಂದು ದೃಷ್ಟಿ ಅಲ್ಲಿ ಕಾಣಿಸ್ತದೆ. ಕೊನೆಗೆ ಎಲ್ಲ ಬಣ್ಣಗಳನ್ನು ಬೆಳೆದ ಮೇಲೆ ಅದು ಬೆಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿರುವಂಥ ಸಂಸ್ಕೃತ ಶ್ಲೋಕಗಳಿಂದ ಮತ್ತು ಹಿಂದಿ ವ್ಯಾಖ್ಯಾನದಿಂದ ಅಂಥ ಸರಿಯಾದ ಅರ್ಥವನ್ನು ತಗೊಳ್ಳಿಕ್ಕೆ ನಮಗೆ ಆಗಲಿಲ್ಲ. ಮತ್ತೊಂದು ಸಲ ನಾವು ಅದನ್ನು ಪ್ರಯತ್ನ ಮಾಡಬೇಕಂತೆ. ಹೀಗೆ ಈಶಾನ್ಯ ದಿಕ್ಕಿನಿಂದ ಆರಂಭ ಮಾಡಿ ಮತ್ತು 3ನೇ ಪಂಕ್ತಿ 4ನೇ ಪಂಕ್ತಿ ಇವನ್ನೆಲ್ಲ ಕಪ್ಪು ಬಣ್ಣದಿಂದ ಬೆಳೆಯಬೇಕು. ಪಶ್ಚಿಮಾಭಿಮುಖ ಸ್ಥಾಪ್ಯ, ಆ ಫಲಕವನ್ನು ಪಶ್ಚಿಮಕ್ಕೆ ಮುಖ ಮಾಡಿಬಿಡಬೇಕು. ನಾವು ಪೂರ್ವಕ್ಕೆ ಮುಖ ಮಾಡಿ ನಿಂತ್ಕೊಂಡು ಅದನ್ನು ಬೆಳೆಯಬೇಕು. ಯಾವ್ಯಾವ ಬಣ್ಣ ಎಲ್ಲೆಲ್ಲಿರಬೇಕು ಅಂತ. ಹೀಗೆ ಪ್ರಥಮಂ ಹಿ ದ್ವಿತೀಯಂ ಚ ಚತುರ್ಥಂ ಷಷ್ಠ ಸಪ್ತಮೇ ಅಷ್ಟಮಂ ನವಮಂ ಚೈವ ತಥ ಏಕಾದಶ ಮುಚ್ಯತೆ. ಈ ಮೊದಲನೇದ್ದು 2ನೇದನ್ನು 4, 6, 8, 9, 11 ಇವೆಲ್ಲ ಪಂಕ್ತಿಗಳನ್ನು ಕ್ರಮವಾಗಿ ಚಿತ್ರಣ ಮಾಡಬೇಕು. ಪ್ರಥಮಂ ಹಿ ದ್ವಿತೀಯಂ ಚ ಚತುರ್ಥಂ ಷಷ್ಠಮುತ್ತಮಂ ನವಮ ಏಕಾದಶಿ ಚಾಪಿ ಸಪ್ತಮಿ ಸಕಲ ಅಸಿತ. ಕೆಲವು ಕಪ್ಪು ಬಣ್ಣ, ಕೆಲವು ಹಳದಿ ಬಣ್ಣ, ಹೀಗೆ ನಾನಾ ಥರದ ಬಣ್ಣಗಳನ್ನು ಅದರಲ್ಲಿ ತುಂಬಬೇಕು. ಅಲ್ಲಿ ರೇಖೆ, ಕೆಲವು ಬಾರಿ ರೇಖೆ ಅಂತ ಹೇಳ್ತಾರೆ, ಇಡೀ ಸಾಲು. ಕೆಲವು ಬಾರಿ ಅಲ್ಲಿರುವಂಥ ಕೋಣಗಳು, 15 ಅಡ್ಡ ರೇಖೆಗಳನ್ನು 15 ಉದ್ದ ರೇಖೆಗಳನ್ನು ಅದರಲ್ಲಿ ಎಳೆದ್ರೆ ನಾನಾ ಥರದ ದೊಡ್ಡ ಸಂಖ್ಯೆಯ ಕೋಣಗಳು ತಯಾರಾಗ್ತವೆ. ಸಣ್ಣ ಸಣ್ಣ ಚೌಕಗಳು. ಆ ಚೌಕಗಳಲ್ಲಿ ಬಣ್ಣವನ್ನು ತುಂಬಬೇಕು ಅಂತ ಹೇಳಿದಂತೆ ಅರ್ಥ ಆಗ್ತದೆ. ಏಕಾದಶ್ಯ ಪ್ರಥಮಂ ದ್ವಿತೀಯಂ ಚ ಚತುರ್ಥಕಂ ಷಷ್ಠ ಅಷ್ಠ ನವಮಾನ್ಯವ ದಶಮ ಅರ್ಕೆ ತಥಾ ಅಸಿತೆ.
ದ್ವಾದಶ್ಯಾಹ 12ನೇ ಸಾಲಿನ ಪ್ರಥಮಂ, ಮೊದಲನೇ ಕೋಣ ಏನಿದೆ ಅದು ಕೃಷ್ಣ. 2ನೇದ್ದು ಮತ್ತು 4 ಇವನ್ನೆಲ್ಲ ಬೇರೆ ಬೇರೆ ಬಣ್ಣದಿಂದ ತುಂಬಬೇಕು. ಏವಂ ಬುದ್ಧ್ಯಾ ಪೂರಯಿತ್ವ ರಾಜಾರಾಮೇತಿ ವೈಸ್ಫುಟಂ. ಕೆಲವು ಕೋಣಗಳನ್ನು ಕಪ್ಪು, ಕೆಲವು ಕೋಣಗಳನ್ನು ಕೆಂಪಿನಿಂದ ಹೀಗೆ ತುಂಬಿದಾಗ ಉಳಿದ ಕೆಲವು ಕೋಣಗಳೇನಿರ್ತಾವಲ್ಲ ಚೌಕಗಳು, ಆ ಚೌಕಗಳು ಖಾಲಿ ಏನು ಉಳಿದಿರ್ತವೆ ಅಲ್ಲಿ ನೋಡಿದಾಗ ರಾಜ ರಾಮ ಅನ್ನುವಂಥ ಒಂದು ದೃಷ್ಟಿ ಎದ್ದು ಕಾಣಿಸ್ತದೆ. ಕೊನೆಯಲ್ಲಿ ಇದನ್ನೆಲ್ಲ ಬಣ್ಣ ತುಂಬಿದ ಮೇಲೆ ಅದು ತುಂಬಲಿಕ್ಕೆ ಸಾಧ್ಯ ಆಗದೆ ಬಿಟ್ಟೆ ಅಷ್ಟೆ. ದಶಮಾರ್ಕೆ ತಥಾ ಪ್ರೋಕ್ತ ಕೃಷ್ಣ ಕೃಷ್ಣ ತ್ರಯೋದಶಿ ಚಿತವರ್ಣಂ ರಾಮಮುದ್ರಾಯಾಂ ಹಿ ನಿರೀಕ್ಷೆಯೇ. ಬಿಳಿ ಬಣ್ಣದ ರಾಜಾರಾಮ ಅನ್ನೋದು ಅಲ್ಲಿ ಎದ್ದು ಕಾಣಿಸ್ತದೆ. ಉಳಿದ ಕಡೆ ಎಲ್ಲ ಬಣ್ಣ ತುಂಬಿರ್ತದೆ, ಎಲ್ಲಿ ತುಂಬಿಲ್ವೋ ಅದು ಮಾತ್ರ ರಾಜಾರಾಮ ಅಂತ ಕಾಣಿಸ್ತದೆ ಅಂತ ನನ್ನ ಗ್ರಹಿಕೆಗೆ ಅಸ್ಪಷ್ಟವಾಗಿ ಒಂದು ಕಾಣಿಸ್ತದೆ. ಇಂಥ ರಾಮ ಮುದ್ರಿಕೆಯನ್ನು ರಾಮ ದಾನ ಮಾಡುವಾಗ, ಭೂದಾನ ಗೃಹದಾನ ಇತ್ಯಾದಿಗಳನ್ನು ಮಾಡುವಾಗ ಆ ಬ್ರಾಹ್ಮಣರಿಗೆ ಅದನ್ನು ಕೊಡ್ತಿದ್ದ. ದದೌ ಸ ಅದ್ಯಾಪಿ ಭೂಮ್ಯಾಂ ರಾಮನಾಥಪುರೇ ಅಸ್ತಿ. ಅನೇಕ ಥರದ ದಾನಗಳನ್ನು ಆತರ ಕೊಟ್ಟಿದ್ದ. ಅಂಥದ್ದು ಒಂದು ದಾನದ ಬಗ್ಗೆ ಈಗ ನಾವು ನೋಡಬೇಕಾದಂಥ ಕಥೆ ಇದೆ. ರಾಮನಾಥಪುರ ಅಂತ. ರಾಮನಾಥಪುರ ಅನ್ನೋದ್ರ ಬಗ್ಗೆ ವರ್ಣನೆ ಹೀಗಿದೆ. ವಿಷ್ಣುದಾಸ ಅನ್ನುವಂಥ ಶಿಷ್ಯ ಕೇಳಿದ, ರಾಮ ಬ್ರಾಹ್ಮಣರಿಗೆ ಅದನ್ನು ಯಾತಕ್ಕಾಗಿ ಆ ಶಿಲಾಫಲಕವನ್ನು ದಾನ ಮಾಡಿದ? ಆ ವಿಸ್ತಾರವಾದ ಕಥೆಯನ್ನು ಹೇಳಿ, ಸ್ವಲ್ಪ ಇದು ವಿಚಿತ್ರವಾಗಿ ಕಾಣಿಸ್ತದೆ, ನೀವೇ ಅದನ್ನು ಹೇಳಿ. ಗುರುಗಳು ಹೇಳಿದರು. ಒಮ್ಮೆ ದಕ್ಷಿಣ ಭಾರತದಿಂದ ಕೆಲವು ಬ್ರಾಹ್ಮಣರು ರಾಮನನ್ನು ಭೇಟಿ ಮಾಡಬೇಕು ಬಂದರು. ಅಯೋಧ್ಯ ನಗರಕ್ಕೆ ಅವ್ರು ಬಂದರು. ಅಯೋಧ್ಯ ನಗರಕ್ಕೆ ಬಂದಾಗ ಅಯೋಧ್ಯ ನಗರದಲ್ಲಿ ರಾಮ ಇರಲಿಲ್ಲ. ಸಮೀಪದಲ್ಲೇ ಮತ್ತೊಂದು ಯಾವುದೋ ಪ್ರದೇಶಕ್ಕೆ ಅಥವಾ ದೂರದಲ್ಲಿ ಯಾವುದೋ ಒಂದು ಪ್ರದೇಶಕ್ಕೆ ಅಥವಾ ಹೋಗಿದ್ದ. ಗಂಧರ್ವ ರಾಜ ಒಬ್ಬ ಇದ್ದ, ರಾಮನ ಸ್ನೇಹಿತ. ಆ ಸ್ನೇಹಿತನ ಮನೆಯಲ್ಲಿ ಭೋಜನ ಸ್ಫೂಟ ಇತ್ತು. ಅದಕ್ಕಾಗಿ ಸೀತೆ, ತಮ್ಮಂದಿರು, ಮೊಮ್ಮಕ್ಕಳು ಇತ್ಯಾದಿಗಳನ್ನು ಕರೆದುಕೊಂಡು ಅಲ್ಲಿ ಭೋಜನಕ್ಕಾತ ಹೋಗಿದ್ದ. ಗಂಧರ್ವ ರಾಜ ರಾಮನನ್ನ ಸ್ವಾಗತ ಮಾಡಿ ಅವನಿಗೆ ಸತ್ಕಾರ ಮಾಡಿ ಅವನಿಗೆ ಭೋಜನಕ್ಕೆ ವ್ಯವಸ್ಥೆ ಮಾಡಿದೆ. ಇನ್ನೇನು ರಾಮ ಭೋಜನಕ್ಕೆ ಕೂತ್ಕೊಳ್ಬೇಕಾದಂಥ ಸಂದರ್ಭ ಬಂದಿತ್ತು. ಇದೇ ಸಂದರ್ಭದಲ್ಲಿ ರಾಮನಾಥಪುರದಲ್ಲಿರುವಂಥ ಬ್ರಾಹ್ಮಣರು ಅಲ್ಲಿಗೆ ಬಂದರು. ದಕ್ಷಿಣ ಭಾರತದಿಂದ ಬಂದರು ಆ ಬ್ರಾಹ್ಮಣರು. ರಾಮ ತನ್ನ ಮನೆಯಲ್ಲಿ ಅಯೋಧ್ಯದಲ್ಲಿಲ್ಲ, ಸ್ನೇಹಿತನ ಮನೆಗೆ ಹೋಗಿದ್ದಾನೆ ಅಂತ ಸಮಾಚಾರ ತಿಳಿಯಿತು. ಅವರು ಅಲ್ಲಿಗೆ ಹೋದರು. ರಾಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಊಟಕ್ಕೆ ಕೂತ್ಕೊಳ್ಬೇಕಾದಂಥ ಸಂದರ್ಭ ಇದ್ದಾಗ ಬ್ರಾಹ್ಮಣರು ಬಂದರು ಅಂತ ಅವನಿಗೆ ತಿಳಿಯಿತು. ರಾಮ ಸಂಭ್ರಮದಿಂದ ಎದ್ದ ಅವ್ರನ್ನೆಲ್ಲ ಸ್ವಾಗತ ಮಾಡಿದ, ಅವರಿಗೆ ನಮಸ್ಕಾರ ಮಾಡಿದ. ಅವರನ್ನು ತನ್ನ ಸ್ನೇಹಿತನ ಮನೆಯೊಳಗೆ ಕರ್ಕೊಂಡು ಹೋದ. ಅವರಿಗೆ ಆಸನಗಳನ್ನು ಕೊಟ್ಟ. ಆಸನ, ಅರ್ಘ್ಯ, ಪಾದ್ಯ ಇತ್ಯಾದಿಗಳನ್ನು ಮೊದಲು ಕೊಟ್ಟ. ಮುಂದೆ ಸ್ನಾನ ಮಾಡಿರಿ ಅಂತ ಹೇಳಿದ. ಸ್ನಾನ ಮಾಡಿ ಭೋಜನಕ್ಕೆ ಸಿದ್ಧರಾಗಿರಿ ಅಂತ ಹೇಳಿದ. ಆಗ ಅವರು ಏನು ಮಾಡಿದರು, ರಾಮ ನಮ್ಮನ್ನೀಗ ಭೋಜನಕ್ಕೆ ಅವಸರ ಮಾಡ್ತಿದ್ದಾನೆ, ಇದಕ್ಕಿಂತ ಮೊದಲೇ ಆ ಭೋಜನಕ್ಕೆ ಏನು ಅವಸರ ಮಾಡ್ತಿದ್ದಾನಲ್ಲ ಅದಕ್ಕಿಂತ ಮೊದಲೇ ನಮಗಾಗಬೇಕಾಗಿರುವಂಥ ಕೆಲಸವನ್ನು ರಾಮನ ಎದುರಿಗೆ ಹೇಳಿಬಿಡೋಣ. ಅಂದರೆ ಭೋಜನ ಆದಮೇಲೆ ಮತ್ತೆ ಏನೋ ಕೆಲಸ, ಮತ್ತೆ ಯಾವುದೋ ರಾಜಕಾರ್ಯ, ಅದರಲ್ಲಿ ರಾಮ ವ್ಯಾಪೃತನಾಗಿಬಿಡ್ತಾನೆ, ನಮ್ಮ ಕೆಲಸವನ್ನು ಮರೆತಾನ. ಅದಕ್ಕಾಗಿ ಮೊದಲೇ ಹೇಳಿಬಿಟ್ರೆ ಆಯಿತು, ನಿಮ್ಮ ಕೆಲಸ ಆದಂತೆ ಮಾಡಿಕೊಡ್ತೀನಿ, ಕೇಳಿ ಭೋಜನ ಮಾಡಿ, ನೀವು ಮಾಡಿ, ನಾನು ಮಾಡ್ತೀನಿ ಅಂತ ಒಪ್ತಾನೆ ರಾಮ. ಅದಕ್ಕಾಗಿ ನಮ್ಮ ಕೆಲಸ ಒಂದು ಈಗಲೇ ಹೇಳಿಬಿಡೋಣ. ಆಗ ಕೆಲವರು ಏನಂದ್ರು, ಹಾಗೆ ರಾಮನ ಬಗ್ಗೆ ನಿರ್ಬಂಧ ಹಾಕಬೇಕಾದ ಅವಶ್ಯಕತೆ ಇಲ್ಲ. ಊಟಕ್ಕಿಂತ ಮೊದಲೇನು ಆಮೇಲೆ ಏನು, ನಾವು ಬಂದಿದ್ದೇವೆ ಅಂತಂದ್ರೆ ರಾಮ ನಮ್ಮ ಅಪೇಕ್ಷೆಯನ್ನು ಈಡೇರಿಸ್ತಾನೆ, ಹಾಗಾಗಿ ಆತನಿಗೆ ನಿರ್ಬಂಧದ ಅವಶ್ಯಕತೆ ಇಲ್ಲ. ಇನ್ನು ಕೆಲವರು ಅಂದರು, ಏವಂ ತಾನ್ ಮಂತ್ರ್ಯಮಾಣಶ್ಚ ರಾಮೋ ದೃಷ್ಟ ಅಬ್ರವೀದ್ವಚಃ. ಅವರೆಲ್ಲ ಪರಸ್ಪರ ಏನೋ ಗುಸು ಮಾತಾಡ್ತಿರೋದು ರಾಮನಿಗೆ ಕೇಳಿಸ್ತು. ಆಗ ರಾಮ ಏನು ಮಾಡಿದ, ಆಯಿತು, ನಿಮ್ಮ ಅಪೇಕ್ಷೆ ಏನಿದೆ ಅದು ನನಗೆ ತಿಳಿದಿದೆ. ರಾಜ್ಯೇಚ್ಛೆಯ ಸಮಾಯಾತಃ ಕಿಮರ್ಥಂ ಶಮಿತಾಃ ದ್ವಿಜಾಃ. ನಿಮಗೆ ರಾಜ್ಯ ಬೇಕಾಗಿದೆ. ರಾಜ್ಯ ಅಂದರೆ ಒಂದು ಭೂಭಾಗ, ಇಡೀ ಸಾಮ್ರಾಜ್ಯ ಅಲ್ಲ, ಒಂದು ಭೂಮಿ ನಿಮಗೆ ಬೇಕಾಗಿದೆ. ನಿಮಗೆ ಭೂಮಿ ಏನು ಬೇಕಾದ್ರೆ ಇಡೀ ರಾಜ್ಯವನ್ನೇ ಕೊಡ್ತೇನೆ. ನಿಮಗೆ ಬೇಕಾಗಿದ್ದರೆ ನೀವಾಗೇ ಯಾಕೆ ಬರಬೇಕಾಗಿತ್ತು, ಒಬ್ಬ ಶಿಷ್ಯನನ್ನು ಕಳಿಸಿದ್ರೆ ಸಾಕಾಗಿತ್ತಲ್ಲ. ಶಿಷ್ಯ ಮೂಲಕನಾದನ್ನು ತಿಳ್ಕೊಂಡು ನಾನಾಗೆ ಮಾಡಿಬಿಡ್ತಿದ್ನಲ್ಲ. ಹೀಗೆ ಬ್ರಾಹ್ಮಣನಿಗೆ ಲಕ್ಷ್ಮಣನನ್ನ ಕರೆದ. ಮಯಾ ಬ್ರಹ್ಮಪುರಸ್ಯಾದ್ಯ ವಿಪ್ರೇಭ್ಯೋ ರಾಜ್ಯಮರ್ಪಿತಂ. ಬ್ರಹ್ಮಪುರ ಅಂತ ನನ್ನ ಸಾಮ್ರಾಜ್ಯದಲ್ಲೇ ಒಂದು ಭೂಭಾಗ ಇದೆ, ಅದನ್ನು ಈ ಬ್ರಾಹ್ಮಣರಿಗೆ ಕೊಟ್ಟು ಬಿಡ್ತೇನೆ. ಶಿಲೆಯಲ್ಲಿ ಅದನ್ನು ಬರೀ, ಶಿಲಾಫಲಕದಲ್ಲಿ ಅದನ್ನು ಬರೆಸು,
ಬರೆಸುವ ವ್ಯವಸ್ಥೆ ಮಾಡು, ರಾಮ ಹೀಗೆ ಕೊಟ್ಟಿದ್ದಾನೆ ಇಂಥ ಬ್ರಾಹ್ಮಣರಿಗೆ ಅಂತ. ಲಕ್ಷ್ಮಣ ಸಂಭ್ರಮದಿಂದ ಅದನ್ನೆಲ್ಲ ಮಾಡಿಸಿದ. ಬೃಷತ್ಕಾರ ಸಮಾಹೂಯ, ಕಲ್ಲಿನ ಮೇಲೆ ಅಕ್ಷರವನ್ನು ಕೆತ್ತುವವರನ್ನು ಕರೆದು ಶಿಲಾಫಲಕವನ್ನು ತರಿಸಿ ಅದರ ಮೇಲೆ ಬರೆಸಿದ. ಆಗ ಆ ಬ್ರಾಹ್ಮಣರೇನು ಹೇಳಿದ್ರು, ಆಯಿತು ದಾನ ಕೊಡೋದಂತೂ ಈಗ ತೀರ್ಮಾನ ಆಗಿದೆ, ಇನ್ನು ಊಟ ಮಾಡು, ಊಟ ಮಾಡಿ ಆಮೇಲೆ ಶಿಲಾಲೇಖನೆಲ್ಲ ಬರೆಯೋ ಕೆಲಸಗಳನ್ನ ಆಮೇಲೆ ಮಾಡಿದ್ರೆ ಆಯಿತು, ಅವಸರ ಇಲ್ಲ. ಪರಿವೇಶಿತಾನಿ ಪಾತ್ರಾಣಿ ವಯಂ ಚಾಪಿ ಕ್ಷುಧಾರ್ಪಿತ, ನಿನಗೂ ಭೋಜನದ ಪಾತ್ರೆಗಳನ್ನೆಲ್ಲ ಸಿದ್ಧ ಮಾಡಿ ಆಗಿದೆ, ಪದಾರ್ಥಗಳನ್ನು ಕೂಡ ಬಡಿಸಿ ಆಗಿದೆ, ನಮಗೂ ಕೂಡ ಹಸಿವೆ ಆಗಿದೆ, ಹಾಗಾಗಿ ಭೋಜನದ ಬಳಿಕನೇ ಇದನ್ನೆಲ್ಲ ಮಾಡೋಣ ಅಂದ್ರು ಅವರು ಬ್ರಾಹ್ಮಣರು. ಆಗ ರಾಮ ಏನು ಹೇಳಿದ, ಆ ಬ್ರಾಹ್ಮಣರ ಎದುರಿಗೆ ಫಲಭಾರಾನ್ ವಿಚಿತ್ರಿತಾನ್, ನಾನಾ ಥರದ ಹಣ್ಣು ಹಂಪಲು ಇತ್ಯಾದಿಗಳನ್ನು ಅವ್ರ ಎದುರಿಗೆ ಇಡಿಸಿದ. ಪೂರ್ಣ ಪ್ರಮಾಣದ ಭೋಜನ ಅವ್ರು ಮಾಡಿದ್ರೋ ಎಲ್ಲೋ ಗೊತ್ತಿಲ್ಲ. ವಿಷ್ಣುನಂದನ ಶ್ರೀಪಾದರ ಬಾಲರಾಮಾಯಣ ಏನಿದೆ ಅದರಲ್ಲಿ ಪೂರ್ಣ ಪ್ರಮಾಣದ ಭೋಜನನೇ ಮಾಡಿದ್ರು ಅಂತಿದೆ. ಇಲ್ಲಿ ಫಲಭಾರಾನ್ ವಿಚಿತ್ರಿತಾನ್ ಪುರತಸ್ಥಾಪಯಾಮಾಸ ವಿಪ್ರಾಣಂ ವರಮಾದರ. ಅದಾದ್ಮೇಲೆ ಮುಂದೆ ಅವ್ರಿಗೆ ಹೇಳಿದಂತೆ, ಆಯ್ತು ಈ ಹಣ್ಣು ಹಂಪಲುಗಳನ್ನು ಸ್ವೀಕಾರ ಮಾಡಿ, ಅದಾದ್ಮೇಲೆ ನಾನು ಶಿಲಾಲೇಖವನ್ನು ಬರೆಸ್ತೇನೆ. ಸದಾ ಅಶನಾಧಿಕಂ ಕರ್ಮ ಸರ್ವಮನ್ಯತ್ ಕರ್ವಮ್ಯಹಂ, ಬರೆಯೋ ಕೆಲಸ ಎಲ್ಲ ಆದ್ಮೇಲೆ ನಾನು ಊಟ ಮಾಡ್ತೇನೆ, ಯಾಕಂದ್ರೆ ದಾನ ಮಾಡೋ ಕೆಲಸಕ್ಕೆ ಅಷ್ಟು ಮಹತ್ವ ಇದೆ ಅಂದ ಅವನು ರಾಮ. ಯಾಕೆಂದ್ರೆ ಕೆಲವು ಸುಭಾಷಿತಗಳು ಅನಿಸ್ಕೊಳ್ಳುವಂಥ ಶ್ಲೋಕಗಳು, ಇವು ಸುಭಾಷಿತವೂ ಹೌದು, ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಶ್ಲೋಕಗಳು ಹೌದು. ಅದನ್ನು ನಾವಿಲ್ಲಿ ಕೇಳ್ತೇವೆ. ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಚಿತ್ತಂ ಕ್ಷಣಿಕಂ ಚ ಸ್ವಜೀವಿತಂ ಯಮೋತಿ ನಿರ್ಘ್ನಸ್ತೋಸ್ತಿ ಧರ್ಮಂ ಶೀಘ್ರಂ ಸಮಾಚರೇ. ಕ್ಷಣಂ ವಿತ್ತಂ, ಈಗೇನೋ ದೇವರು ನಿಮ್ಗೆ ಸಂಪತ್ತು ಕೊಟ್ಟಿದ್ದಾನೆ, ನಾಳೆ ನಿಮಗೆ ಸಂಪತ್ತು ಇರ್ತದೋ ಇಲ್ಲೋ ನಿಶ್ಚಿತವಿಲ್ಲ, ಹಾಗಾಗಿ ದಾನ ಮಾಡಬೇಕು ಅಂತಿದ್ರೆ ಇವತ್ತೇ ಮಾಡಿಬಿಡಿ. ಅಥವಾ ನಾಳೆ ನಿಮ್ಗೆ ಸಂಪತ್ತಿದ್ರೂ ನಿಮ್ಮ ವಿತ್ತ ಇರ್ತದ, ನಿಮ್ಮ ವಿತ್ತ ಇರ್ಬೋದು, ಚಿತ್ತ ಇಲ್ಲದೆ ಇರ್ಬೋದು. ಇವತ್ತು ಚಿತ್ತ ಇರ್ಬೋದು, ವಿತ್ತ ಇಲ್ಲದೆ ಇರ್ಬೋದು. ನಾಳೆ ವಿತ್ತ ಇರ್ತದೆ, ನಿಮ್ಮ ದುಡ್ಡು ನಿಮ್ಮ ಹತ್ರ ಇರ್ತದೆ, ಚಿತ್ತ ಹೋಗಿಬಿಟ್ರೆ, ಮನಸ್ಸು ಹೋಗಿಬಿಟ್ರೆ, ಮಾಡಬೇಕು ಅಂದ್ಕೊಂಡಿದ್ದ ದಾನ ಸ್ವಲ್ಪ ಏನೋ ಕಷ್ಟ ಬಂತು, ಅದಕ್ಕಾಗಿ ದಾನ ಮಾಡುವಂಥ ನಿರ್ಧಾರ ಮುಂದಿನ ವರ್ಷ ಇದೆಯಲ್ಲ ಆಮೇಲೆ ಮಾಡಿದ್ರೆ ಆಯಿತು ಅಂತ ಆಲೋಚನೆ ಬರಬಹುದು. ಇದಕ್ಕಾಗಿ ಕ್ಷಣಿಕಂತ ಸ್ವಜೀವಿತಂ, ಇಷ್ಟ ಮೇಲೆ ನಮ್ಮ ಜೀವನವೇ ನಶ್ವರ. ಯಮ ನಿರ್ಘಣ, ಯಾರನ್ನು ಯಾವ ಕಾಲಕ್ಕೆ ಹೇಳ್ಕೊಂಡು ಹೋಗ್ತಾನೋ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಮೊದಲು ಧರ್ಮಾಚರಣೆ ಮಾಡಿಬಿಡ್ಬೇಕು. ಇದು ಬರೇ ದಾನಕ್ಕೆ ಸಂಬಂಧಪಟ್ಟದ್ದಲ್ಲ, ಎಲ್ಲ ಥರದ ಧರ್ಮಾಚರಣೆಗಳನ್ನು ಈಗಲೇ ಮಾಡ್ತೀನಿ ಅಂತ ಅಪೇಕ್ಷೆ ಪಡಬೇಕು. ಇದಂತೂ ಬಹಳ ಅದ್ಭುತವಾದ ಶ್ಲೋಕ. ನಾವು ಸಣ್ಣವರಿದ್ದಾಗಿಂದ ಕೇಳ್ತಿದ್ವಿ, ಆ ಶ್ಲೋಕ ಇಲ್ಲಿ ಬಂದಿದ್ದು ಅಂತ ಗೊತ್ತಿರಲಿಲ್ಲ. ಶತಂ ವಿಹಾಯ ಭೋಕ್ತವ್ಯಂ ಸಹಸ್ರಂ ಸ್ನಾನಮಾಚರೇತ್ ಲಕ್ಷ್ಯಂ ತ್ಯಕ್ವಾ ದಾತವ್ಯಂ ಕೋಟಿಂ ನತ್ವಾ ಶಿವಂ ಭಜೇತ್. ನಾವು ಸಣ್ಣವರಿದ್ದಾಗ ಗುರುಕುಲದಲ್ಲಿ ಓದುವಾಗ ನಮ್ಮ ಅಧ್ಯಾಪಕರಾದವರು, ನಮ್ಮ ಮೇಲ್ವಿಚಾರಣೆ ನಡೆಸುವಂಥವ್ರು ಊಟಕ್ಕೆಲ್ಲ ವಿದ್ಯಾರ್ಥಿಗಳು ಹೋಗಿದ್ದಾರೋ ಇಲ್ಲೋ ಅಂತ ನೋಡ್ಲಿಕ್ಕೆ ಬರ್ತಿದ್ರು. ನಾವು ಒಂದು ವೇಳೆ ಊಟಕ್ಕೆ ಯಾರು ಹೋಗೋ ವಿಳಂಬ ಮಾಡಿದ್ರೆ, ಅಥವಾ ಎರಡನೇ ಗುಂಪಿಗೆ ಹೋಗ್ತೀನಿ ಅಂತ ಏನಾದ್ರು ಆಲೋಚನೆ ಮಾಡಿದ್ರೆ, ಏನಾದರೂ ಬರಿತಾ ಕೂತಿದ್ರೆ, ಓದ್ತಾ ಕೂತಿದ್ರೆ, ಅವರು ಶತಂ ವಿಹಾಯ ಭೋಕ್ತವ್ಯಂ, ಎಲ್ಲ ಕೆಲಸ ಬಿಟ್ಟು ಊಟ ಮಾಡ್ಬೇಕು, ಮೊದಲು ಊಟ ಮಾಡಿದ ಬಳಿಕ ಉಳಿದ ಕೆಲಸ ಅಂತ ಹೇಳ್ತಿದ್ರು ಅವರು. ಅಂದರೆ ಊಟಕ್ಕೆ ಅಷ್ಟು ಮಹತ್ವ ಕೊಡಿ, ಬೆಳೆಯೋ ವಯಸ್ಸಿದು ಅವರಿಗೆ ಮಾತ್ರ, ಎಲ್ಲರಿಗೂ ಹಸಿದವರೆಲ್ಲರೂ ಮೊದಲು ಊಟ ಮಾಡಿ ಆಮೇಲೆ ಕೆಲಸ ಮಾಡ್ಬೋದು. ಶತಂ ವಿಹಾಯ ಭೋಕ್ತವ್ಯಂ, ಎಲ್ಲ ಕೆಲಸಗಳು 100 ಕೆಲಸಗಳನ್ನು ಬಿಟ್ಟು ಊಟ ಮಾಡ್ಬೇಕಂತ. ಸಹಸ್ರಂ ಸ್ನಾನಮಾಚರೇ, ಇದಿನ್ನೂ ಮುಂದಿದ್ದು. ಸಹಸ್ರ ಕೆಲಸಗಳು ಬೆಳಿಗ್ಗೆ ನಿಮಗೆ ಅವಸರದಲ್ಲಿದ್ರು ಅದನ್ನೆಲ್ಲ ಬಿಟ್ಟು ಸ್ನಾನ ಮಾಡಬೇಕು. ಆಲಸ್ಯಗಳಿಗೆ ಬಹಳ ಸೂಕ್ತವಾದಂಥ ಶ್ಲೋಕ ಇದು. ಬೆಳಗ್ಗೆ ಬೆಳಗ್ಗೆ ಎದ್ದು ಕೂಡಲೇ 100 ಕೆಲಸಗಳು, ಒಬ್ಬೊಬ್ರಿಗೆ ಒಂದೊಂದು ಕೆಲಸ. ವೃತ್ತಪತ್ರಿಕೆ ನೋಡೋರು ಒಬ್ರಿಗೆ, ಹರಟೆ ಹೊಡೆಯೋರು ಒಬ್ರದ್ದು, ಮತ್ತು ಗೃಹ ವಾರ್ತೆ ನೋಡೋರು ಒಬ್ರದ್ದು, 108 ಕೆಲಸ. ಅದನ್ನೆಲ್ಲ ಬಿಟ್ಟು ಸ್ನಾನ ಮಾಡಿರಿ ಅಂತ ಹೇಳ್ತದೆ. ಇನ್ನು ಸ್ನಾನ ನೀವು ಬೇಗ ಮಾಡಿದರೆ ನಿಮಗೆ ಸಾಧ್ಯವಾದ ಶೀಘ್ರವಾಗಿ ಬೆಳಗಿನ ಆಹ್ನಿಕವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಬೆಳಗಿನ ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನ ಮಾಡಬೇಕು ಅಂತ ಅನ್ನೋದೊಂದು ಶಾಸ್ತ್ರ. ಎಲ್ಲರೂ ಕೂಡ ಹಾಗೆ ಮಾಡಬೇಕು. ಅದನ್ನು ಹಿಂದೊಂದು ಬಾರಿ ಹೇಳಿದ್ದೆ, ಪ್ರಾತಃ ಸಂಧ್ಯಾಂ ಸನಕ್ಷತ್ರಾಂ ಸಾಯಂತು ಸದಿವಾಕರಾಂ. ಬೆಳಗಿನ ಸಂಧ್ಯಾ ಅಂದರೆ ಏನಿದೆ, ಅದು ಇನ್ನೂ ನಕ್ಷತ್ರಗಳಿದ್ದಾಗಲೇ ಸೂರ್ಯ ಉದಯಿಸುವುದಕ್ಕಿಂತ ಮೊದಲೇ ಮಾಡಬೇಕಂತದ್ದು. ಹಾಗಾಗಿ ಸ್ನಾನ ಬೆಳಗ್ಗೆ ಬೇಗ ಮಾಡಬೇಕು ಅಂತ ಈ ತಾತ್ಪರ್ಯ. ಬೆಳಗ್ಗೆ ಬೇಗ ಸ್ನಾನ ಮಾಡಿ ಶುದ್ಧವಾದ ಮನಸ್ಸಿನಿಂದ ಆಹ್ನಿಕ ಮಾಡಿ ಮತ್ತೆ ಉಳಿದ ಕೆಲಸಗಳನ್ನು ಆಮೇಲೆ ಮಾಡ್ಬೋದು. ಸ್ನಾನ ವಿಳಂಬ ಆದಷ್ಟು ಆಹ್ನಿಕವನ್ನು ಮಾಡಲಿಕ್ಕೆ ಔದಾಸೀನ್ಯ ಬರ್ತದೆ, ಅಲ್ಲಿ ಮನಸ್ಸು ತೊಡಗೋದು ಕಷ್ಟ ಆಗ್ತದೆ. ಇದೆಲ್ಲ ಅನುಭವಿಸಿದ್ದೆ. ಸಹಸ್ರಂ ಸ್ನಾನಮಾಚರೇತ್ ಲಕ್ಷಂ ತ್ಯಕ್ವಾತು ದಾತವ್ಯಂ. ದಾನ ಮಾಡೋ ಸಂದರ್ಭ ಬಂದರೆ 1,00,000 ಕೆಲಸಗಳಿದ್ದರೆ ಅವನ್ನೆಲ್ಲ ಬದಿಗೊತ್ತಿ ಮೊದಲು ದಾನ ಮಾಡಿ.
ಕೋಟಿಂ ತ್ಯಕ್ತ್ವಾ ಶಿವಂ ಭಜೇತ್. 1 ಕೋಟಿ ಕೆಲಸಗಳನ್ನು ದೂರ ಇಟ್ಟು ದೇವತಾ ಪೂಜೆ ಮಾಡಿ, ಶಿವಾರ್ಚನೆ ಮಾಡಿ. ಇದು ಶ್ಲೋಕ. ಕೋಟಿ ವಿಘ್ನಾನಿ ಗೀತಾಯಾಮ್ ದಶಕೋಟೀನಿ ಜಾಹ್ನವೀಂ ಶತಕೋಟೀನಿ ಜಾಯಂತೆ ದಾನೇ ವಿಘ್ನಾನಿ ಭೂಸುರಾಹ. ರಾಮ ಬ್ರಾಹ್ಮಣರಿಗೆ ಹೇಳಿದಂತೆ ಕೋಟಿ ವಿಘ್ನಾನಿ ಗೀತಾಯಾಮ್. ಗೀತಾ ಪಠನೆ ಮಾಡಬೇಕಾಗಿದೆ, ಗೀತಾ ಪ್ರವಚನ ಕೇಳಬೇಕಾಗಿದೆ. ಆಚಾರ ದೇವಸ್ಥಾನದಲ್ಲಿ ಗೀತಾ ಪ್ರವಚನ ಪ್ರಾರಂಭ ಮಾಡಿದರೆ ಹೋಗಬೇಕಾಗಿದೆ. ಅದೇನು ಮಾಡೋದು? ಕೋಟಿ ವಿಘ್ನ ನಮಗೆ. ನಮ್ಮ ಮನೆಯೊಳಗೆ 100 ವಿಘ್ನಗಳು. ನಮಗೆ ಬಂದಿರೋ ವಿಘ್ನ, ಮನೆಯವರಿಂದ ಬಂದಿರೋ ವಿಘ್ನ, ಅಕ್ಕಪಕ್ಕದವರಿಂದ ಬಂದಿರೋ ವಿಘ್ನ. ಕೋಟಿ ವಿಜ್ಞಾನಿ ಗೀತಾಯಾಮ್ ದಶಕೋಟೀನಿ ಜಾಹ್ನವೀಂ. ನಿಧಾನಕ್ಕೆ ಹೋಗಬೇಕಾಗಿದೆ, ನಿವೃತ್ತಿ ಎಲ್ಲ ಆಗಿದೆ. ಹೌದು, ಕಾಶಿ ಅಲಹಾಬಾದ್ ಎಲ್ಲ ಕಡೆ ಪ್ರಯಾಗ ಯಾತ್ರೆ ಮಾಡಬೇಕಾಗಿದೆ. ಏನು ಮಾಡೋದು? 10 ಕೋಟಿ ವಿಘ್ನ ನಮಗೆ. ಇನ್ನೂ ಮಕ್ಕಳು ಎಲ್ಲ ವ್ಯವಸ್ಥೆ ಆಗಿಲ್ಲ, ಅಲ್ಲಿ ಹೋಗ್ಲಿಕ್ಕೆ ಅನುಕೂಲ ಆಗಿಲ್ಲ. ದಶಕೋಟೀನಿ ಜಾಹ್ನವೀಂ ಇದೆ. ಶತಕೋಟೀನಿ ಜಾಯಂತೆ ದಾನೇ ವಿಜ್ಞಾನಿ ಭೂಸುರಾಹ. ಎಲ್ಲ ಮುಗಿದಿದೆ. ನಮ್ಮ ವ್ಯವಸ್ಥೆ ಆಯಿತು, ಮಕ್ಕಳ ವ್ಯವಸ್ಥೆ ಆಯಿತು, ಮೊಮ್ಮಕ್ಕಳ ವ್ಯವಸ್ಥೆಯೂ ಆಯಿತು. ಇನ್ನೂ ದಾನ ಮಾಡಬೇಕಾದ್ನೆಲ್ಲ ಮಾಡಿಲ್ಲ, ಮುಂದಿನ ದಿನಕ್ಕೆ ವ್ಯವಸ್ಥೆ ಆಗಿಲ್ಲ. ಯಾಕೆಂದರೆ ಶತಕೋಟೀನಿ ಜಾಯಂತೆ ದಾನೇ ವಿಘ್ನ. ದಾನ ಮಾಡಲಿಕ್ಕೆ ನಮಗೆ 100 ಕೋಟಿ ವಿಘ್ನಗಳಂತೆ. ದಾನಕ್ಕೆ ಬರುವಂಥ ವಿಘ್ನಗಳು ಹೆಚ್ಚು ಅಂತ ಇದು ಇನ್ನೊಂದು ಸುಭಾಷಿತ. ಬಹಳ ಮಾರ್ಮಿಕವಾದ ಸುಭಾಷಿತ ಅನಿಸ್ತು. ಹಾಗೆ ಅಲ್ಲಿ ನೆನಪಿಗೆ ಬಂದಂಥ ಇನ್ನೊಂದು ಸುಭಾಷಿತ, ಬಹಳ ಸಣ್ಣವರಿದ್ದಾಗಿಂದ ನಾವು ಕೇಳ್ತಿದ್ದ ಸುಭಾಷಿತ ಇದು. ಶತೇಷು ಜಾಯತೆ ಶೂರಃ ಸಹಸ್ರೇಷು ಚ ಪಂಡಿತಃ ವಕ್ತಾ ದಶಸಹಸ್ರೇಷು ದಾತಾ ಭವತಿ ವಾನವ. ಶತೇಷು ಜಾಯತೆ ಶೂರಃ. ಮನೆಯಲ್ಲಿ ಕೂತು ದೇಶ ರಕ್ಷಣೆ ಹಾಗೆ ಮಾಡಬೇಕು, ಅಲ್ಲಿ ಹೋರಾಡಬೇಕು, ಇಲ್ಲಿ ಹೋರಾಡಬೇಕು, ಸಮಾಜದ ಕಾರ್ಯ ಹೀಗೆ ಮಾಡಬೇಕು ಅಂತ ಹೇಳೋರು ತುಂಬ ಜನ ಸಿಗ್ತಾರೆ. ಅವರೆಲ್ಲ ಇಲ್ಲೇ ಕೂಡೋರು, ಹೇಡಿಗಳು. ನಿಜವಾದ ಕೆಲಸ ಮಾಡುವನು ಶೂರ. ಗಡಿ ಭಾಗಕ್ಕೆ ಹೋಗಿ, ಗಡಿ ಅಂದರೆ ದೇಶದ ಗಡಿಯೇ ಅಲ್ಲ, ಸಮಾಜಕ್ಕೆ ನುಗ್ಗಿ ಸಮಾಜಕ್ಕೆ ಉಪಯುಕ್ತವಾದ ಕೆಲಸವನ್ನು ಮಾಡುವಂಥ ಶೂರ ಏನಿರ್ತಾನೆ, 100ರಲ್ಲಿ ಒಬ್ಬ ಹುಡ್ತಾನೆ. ಉಳಿದು 99 ಜನ ಎಲ್ಲ ಮನೆಯಲ್ಲೇ ಕೂತಿರ್ತಾರೆ, ಬರೇ ಮಾತಾಡ್ತಿರ್ತಾರೆ. ಶತೇಷು ಜಾಯತೆ ಶೂರಃ ಸಹಸ್ರೇಷು ಪಂಡಿತಃ. ಶೂರನಿಗಿಂತ ಪಂಡಿತ ದುರ್ಲಭ. ಶೌರ್ಯ ಪರಾಕ್ರಮ ಏನಿದೆ ದೈಹಿಕ ಕೆಲಸ, ಯಾರು ಮಾಡ್ಯಾರು. ಪಾಂಡಿತ್ಯ ಅನ್ನೋದೇನಿದೆ ಬೌದ್ಧಿಕ ಕೆಲಸ. ಅದನ್ನು ಮಾಡಲಿಕ್ಕೆ 1000 ವ್ಯಕ್ತಿಗಳಲ್ಲಿ ಒಬ್ಬ ಪಂಡಿತ ಹುಟ್ಟುತ್ತಾನೆ. ಪಂಡಿತನಿಗೆ ಅಷ್ಟು ಮಹತ್ವ ಇದೆ, ಅಷ್ಟು ದುರ್ಲಭ ಒಬ್ಬ ಪಂಡಿತ ತಯಾರಾಗೋದು. ವಕ್ತಾ ದಶಸಹಸ್ರೇಷು. ಪಂಡಿತರು ಎಷ್ಟೋ ಜನ ಇರ್ತಾರೆ, ಆದರೆ ಆ ಎಲ್ಲ ಪಂಡಿತರಿಗೂ ಕೂಡ ಪರಿಣಾಮಕಾರಿಯಾಗಿ, ಪ್ರಭಾವಕಾರಿಯಾಗಿ ಶ್ರೋತೃಗಳು ಮನಮುಟ್ಟುವಂತೆ ಮಾತಾಡುವಂಥ ಕಲೆ ಇರೋದಿಲ್ಲ. ಅದಕ್ಕಾಗಿ ವಕ್ತಾ ದಶಸಹಸ್ರೇಷು. ವಕ್ತ ಅಂದರೆ ವಾಗ್ಮಿ. ಆತ ದಶಸಹಸ್ರೇಷು 10,000ರಲ್ಲಿ ಒಬ್ಬ ವಾಗ್ಮಿ ಇರ್ತಾನೆ. ಆದರೆ ದಾತ ಇದ್ದಾನಲ್ಲ, ಅವನು ಇನ್ನೂ ದುರ್ಲಭ. ಭವತಿವಾನವ. ಈ ಭೂಲೋಕದಲ್ಲಿ ದಾತ ಎಲ್ಲಾದ್ರೂ ಹುಟ್ಟುತ್ತಾನೋ ಇಲ್ಲೋ, ದುರ್ಬೀನ್ ಹಿಡ್ಕೊಂಡು ಆ ಕಡೆ ಈ ಕಡೆ ಸಂಚಾರ ಮಾಡಿ ಹುಡುಕಾಡಿದ್ರು ದಾತ ಎಲ್ಲಿ ಸಿಗ್ತಾನೆ ಅನ್ನೋದು ಖಾತ್ರಿ ಇಲ್ಲ ಅಂತ ಶ್ಲೋಕ. ಅಷ್ಟು ಮಹತ್ವ. ಪುರಾಣ ಹೇಳಲಿಕ್ಕೆ ಏನು ಕಷ್ಟ ಆಗೋದು, ಪಾಠ ಹೇಳಲಿಕ್ಕೆ ಏನು ಕಷ್ಟ ಆಗೋದು. ಜನ ಬರ್ತಾರೆ, ಹೇಳ್ತಾರೆ, ಕೇಳ್ತಾರೆ, ಸನ್ಮಾನವೂ ಆಯಿತು, ಬೇಕಾಷ್ಟು ಹೇಳ್ಬೋದು. ದಾನ ಮಾಡಬೇಕಾದ್ರೆ ಖರ್ಚಾಗ್ತದೆ. ಒಳ್ಳೆ ಮಾತುಗಳನ್ನ ಆಡ್ಬೋದು, ಒಳ್ಳೆ ಮಾತಾಡಲಿಕ್ಕೆ ಖರ್ಚಿಲ್ಲ, ದಾನ ಮಾಡಲಿಕ್ಕೆ ಖರ್ಚಿದೆ. ಅದಕ್ಕಾಗಿ ದಾನ ಮಾಡುವ ಮನುಷ್ಯನಿಗೆ ಅಷ್ಟು ಸುಲಭವಾಗಿ ಬರೋದಿಲ್ಲ. ಅದಕ್ಕಾಗಿ ದಾತಾ ಭವತಿ ವಾನವ ಅಂತ ಶ್ಲೋಕ. ಅದೇ ಸಂದರ್ಭದಲ್ಲಿ ಭಗವದ್ಗೀತಾದಲ್ಲಿ ಬಂದಿದ್ದ ಶ್ಲೋಕ ನಾವು ನೆನಪು ಮಾಡ್ಕೊಳ್ಬೇಕು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಜಗತಿ ಸಿದ್ಧಯೇ ಯಥತಾಮಕ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಮನುಷ್ಯಾಣಾಂ ಸಹಸ್ರೇಷು. 1000 ಜನ ಮನುಷ್ಯರಲ್ಲಿ ಒಬ್ಬ ಸಿದ್ಧಿಗಾಗಿ ಪ್ರಯತ್ನ ಪಡ್ತಾನೆ. ನಿಜವಾದ ಪ್ರಾಮಾಣಿಕವಾದ ಸಿದ್ಧಿ ಅದು. ಡೋಂಗಿ ಕೆಲಸವನ್ನು ಮಾಡೋರಿಗೇನು ಬರ ಇಲ್ಲ ಸಮಾಜದಲ್ಲಿ. ಹೀಗೆ 1000 ಜನರಲ್ಲಿ ಒಬ್ಬ ಸಿದ್ಧಿಗಾಗಿ ಪ್ರಯತ್ನ ಪಡ್ತಾನೆ. ಆ ಪ್ರಯತ್ನ ಮಾಡುವಂಥ 1000 ಪ್ರಯತ್ನಶೀಲರಲ್ಲಿ ಒಬ್ಬ ನನ್ನನ್ನು ಬಂದು ಮುಟ್ತಾನೆ. ಯಥತಾಮಕ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅಂತ ಭಗವದ್ಗೀತೆ. ಇದು ಶತೇಷು ಜಾಯತೆ ಶೂರಃ ಸಹಸ್ರೇಷು ಪಂಡಿತಃ ಅಂತೇನು ಶ್ಲೋಕ ಅಂತಲ್ಲ, ಅದು ಅಂಥದೇ ಮತ್ತೊಂದು ಶ್ಲೋಕ. ಅದು ಅಷ್ಟು ಅಪರೂಪದ ಶ್ಲೋಕ ಅಂತ. ಹೀಗೆ ದಾನ ಮಾಡೋ ಕೆಲಸ ಏನಿದೆ ಅಷ್ಟು ಮಹತ್ವದ ಕೆಲಸ, ಅದಕ್ಕೆ ಅಷ್ಟು ತೊಂದರೆಗಳು. ಅದನ್ನು ಮಾಡಿದವ ಅಷ್ಟು ಶ್ರೇಷ್ಠ ಅನಿಸ್ಕೋತಾನೆ. ಅತಃ ಕಾರ್ಯಾತ್ವರ ದಾನೇ ಸರ್ವದಾತು ನರೋತ್ತಮೈ. ದಾನ ಯಾವಾಗ ಮಾಡಬೇಕು ಅನಿಸ್ತದೆ ಅವಾಗ ಮಾಡಿಬಿಡಬೇಕು. ಇಲ್ಲದ್ರೆ ಆಮೇಲೆ ಅದಕ್ಕೆ 108 ವಿಘ್ನಗಳು. ನಿದ್ರಾಯ ಪೂರ್ವಕಾಲೇತು ನಿದ್ರಾಯ ಪರತಸ್ತಥ. ನಿದ್ರೆ ಮಾಡೋದಕ್ಕಿಂತ ಮೊದಲು ಏನಾದ್ರು ದಾನ ಮಾಡಬೇಕು ಅನಿಸ್ತಿಲ್ಲ, ಕೂಡಲೇ ಮಾಡೇ ಬಿಡಿ ದಾನ. ನಿದ್ರೆಯಿಂದ ಎದ್ದ ಮೇಲೆ ದಾನ ಮಾಡಬೇಕು ಅನಿಸಿದ್ರೆ ಅವಾಗಾದ್ರೂ ಮಾಡಿ. ಇನ್ನೂ ಮುಹೂರ್ತ ಬಂದಿಲ್ಲ, ಅಧಿಕ ಮಾಸ ಬಂದಿಲ್ಲ, ಆ ಪುಣ್ಯಕಾಲ ಬಂದಿಲ್ಲ ಅಂತ ಕಾಯಬೇಡಿ. ಯಾವಾಗ ದಾನ ಮಾಡಬೇಕು ಅನ್ಸಿದ್ರೆ ಅವಾಗ ಮಾಡಿಬಿಡಿ. ಭೋಜನಾತ್ ಪೂರ್ವಕಾಲೇತು ಭೋಜನಾತ್ ಪರತಸ್ಥಥ. ಊಟ ಮಾಡೋದಕ್ಕಿಂತ ಮೊದಲಾಗಲಿ ಆಮೇಲಾಗಲಿ ಯಾವುದಕ್ಕೂ ಕಾಯಬೇಡಿ. ಕ್ಷಣೇ ಕ್ಷಣೇ ಮತಿರ್ಭಿನ್ನ ಜಾಯತೆ ದ್ವಿಜೋತ್ತಮಾಹ.
ಮನುಷ್ಯನ ಮನಸ್ಸು ಬಹಳ ಚಂಚಲವಾದದ್ದು, ಒಂದೊಂದು ಕ್ಷಣಕ್ಕೂ ಅದು ಚಂಚಲ ಆಗ್ತಿರ್ತದೆ. ಹಾಗಾಗಿ ಯಾವಾಗ ಏನು ಆಲೋಚನೆ ಬರ್ತದೆ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಮೊದಲು ದಾನ ಮಾಡಲಿಕ್ಕೆ ನಾನು ಅವಸರ ಪಡ್ತೇನೆ. ಮುಂದೆ ಕೃತಾ ಕ್ಷಣೇನ ಅಪರೇ ಸಾ ಅಸ್ತಿ ಏತದೇವ ಮತಮ್ಮಮ. ಇಷ್ಟೆಲ್ಲ ರಾಮ ಮತ್ತು ಆ ಬ್ರಾಹ್ಮಣರು ಸಮಾಲೋಚನೆ ಮಾಡುವಾಗ ಆ ಕಲ್ಲಿನ ಮೇಲೆ ಚಿತ್ರಣ ಮಾಡುವವರು ಬಂದರು. ಒಂದು ಗಂಡಕಿ ನದಿಯಲ್ಲಿ ಹುಟ್ಟಿದಂಥ ಒಂದು ಗಂಡಕಿ ನದಿಯಲ್ಲಿ ಸಿಗುವಂಥ ಒಂದು ನವಹಸ್ತ 9 ಮೊಳ ಪ್ರಮಾಣದಂಥ ಒಂದು ಕಲ್ಲನ್ನು ತೆಗೆದುಕೊಂಡು ಬಂದರು. ಅದರ ಮೇಲೆ ಬರೆದರು, ಸೂರ್ಯವಂಶದಲ್ಲಿ ಜನಿಸಿದಂಥ ಸಪ್ತದ್ವೀಪಾಧಿಪತಿಯಾದಂಥ ತ್ರೇತಾಯುಗ ನಿವಾಸಿ ಆದಂಥ ದಶರಥ ಪುತ್ರನಾದ ರಾಮ ತನ್ನ ಆಜ್ಞೆಯಿಂದಾಗಿ ಬ್ರಾಹ್ಮಣರಿಗೆ ಬ್ರಹ್ಮಪುರದಲ್ಲಿರುವಂಥ ಒಂದು ರಾಜ್ಯವನ್ನ, ಅಂದರೆ ಒಂದು ಭಾಗವನ್ನ, ಇನ್ನು ಮುಂದೆ ಅದು ಅವ್ರದೇ ರಾಜ್ಯ, ಆ ಭಾಗ ದಾನ ಮಾಡ್ತಾನೆ. ಇಲ್ಲಿ ತನಕ ಆಕಾಶದಲ್ಲಿ ಸೂರ್ಯ ಇರ್ತಾನೋ, ಯಾವತ್ ತಪತಿ ಖೇ ಭಾನು ಯಾವದಸ್ತ್ಯತ್ರಮೇ ಕಥಾ, ಎಲ್ಲಿ ತನಕ ನನ್ನ ಕಥೆ, ರಾಮನ ಕಥೆ ಈ ಭೂಲೋಕದಲ್ಲಿ ಕೇಳಿ ಬರ್ತಿರ್ತದೋ, ಎಲ್ಲಿ ತನಕ ವಾಯು ಬೀಸ್ತದೋ ಅಲ್ಲಿ ತನಕ ಈ ದಾನ ಇರಬೇಕು. ಇದು ಬ್ರಾಹ್ಮಣರಿಗೆ ನಾನು ಮಾಡಿದಂಥ ಸನ್ಮಾನ ಏನಿದೆ, ದಾನ ಸನ್ಮಾನ, ಇದನ್ನ ಮುಂದೆ ಬರುವಂಥ ಉತ್ತರಾಧಿಕಾರಿಗಳು, ಬೇರೆ ರಾಜರು, ಇವರೆಲ್ಲರೂ ಪಾಲನೆ ಮಾಡಬೇಕು. ಸರ್ವಾನೇತಾನ್ ಭಾವಿನ ಪಾರ್ಥಿವೇಂದ್ರಾನ್, ಮುಂದಿನ ರಾಜರೆಲ್ಲರೂ ಇದು ರಾಮನ ಆಜ್ಞೆಗೆ ತಿಳ್ಕೊಂಡು ಪಾಲನೆ ಮಾಡಬೇಕು. ಭೂಯೋ ಭೂಯೋ ಯಾಚತೆ ರಾಮಚಂದ್ರ, ಇದು ಬರೇ ಆಜ್ಞೆ ಅಲ್ಲ, ರಾಮ ವಿನಂತಿ ಮಾಡ್ಕೊಳ್ತಾನೆ ನಿಮ್ಗೆಲ್ರಿಗೂ, ಈ ದಾನಕ್ಕೆ ವಿಘ್ನ ಮಾಡಬೇಡಿ ಅಂತ. ಹೀಗೆ ಬರೆಸಿ ಆ ಶಿಲೆಯಲ್ಲಿ ತನ್ನ ರಾಮನಾಮಾಂಕಿತವಾದಂಥ ಮುದ್ರೆ ಏನಿತ್ತು ಅದನ್ನ ವಾಯುಪುತ್ರನಿಗೆ ಆ ಮುದ್ರೆಯನ್ನು ಅಲ್ಲಿ ಒತ್ತು ಅಂತ ಹೇಳಿದ. ವಾಯುಪುತ್ರ ಏನು ಮಾಡಿದ, ಆ ಶಿಲೆಯನ್ನು, ಆ ಮುದ್ರೆಯ ಶಿಲೆ ಏನಿತ್ತು ಅದನ್ನು ಅದರ ಮೇಲೆ ಒತ್ತಿಸಿದ. ಅಂದರೆ ಅದನ್ನು ಗಮನಿಸಿದರೆ ಅದನ್ನು ಬಣ್ಣದ ವರ್ಣನೆಯಿಂದ ಬಂದಿತ್ತಲ್ಲ, ಆ ಬಣ್ಣಗಳು ಕೂಡ ಅದರ ಮೇಲೆ ಹತ್ತುತ್ತದೆ ಅಂತ ಕಾಣಿಸ್ತದೆ. ಮೂಲ ಮುದ್ರೆ ಏನಿದೆ, ಮೂಲ ಮುದ್ರೆಯನ್ನು ಇದರ ಮೇಲೆ ಒತ್ತಿಸಿದಾಗ, ಈ ಶಿಲಾಫಲಕದ ಮೇಲೆ ಒತ್ತಿಸಿದಾಗ ಆ ಬಣ್ಣಗಳು ಕೂಡ ಅಲ್ಲಿ ಹತ್ತಿಕೊಳ್ತವೆ ಅಂತ ಕಾಣಿಸ್ತದೆ ಅದನ್ನು ನೋಡಿದರೆ. ಆಂಜನೇಯಸ್ಯ ಭಾರೇಣ ಶಿಲಾ ಜಾತ ತದಂಕಿತ, ಬಹಳ ಭಾರವಾಗಿ ಅದನ್ನು ಒತ್ತಿದ್ದಾರೆ ಆಂಜನೇಯ. ರಾಜಾರಾಮ ಅಂತ ಅಲ್ಲಿ ಸ್ಫುಟವಾದಂಥ ಅಕ್ಷರಗಳನ್ನು ಎಲ್ಲರೂ ಕೂಡ ನೋಡಿದರು. ಇದು ರಾಮನ ಒಂದು ಹಸ್ತಾಕ್ಷರ ಅಂಕಿತ ಅಂತ ಅಲ್ಲಿ ಕಾಣಿಸಿತ್ತು. ಅದಕ್ಕೆ ರಾಮನಾಥಪುರ ಅನ್ನುವಂಥ ಹೆಸರು ಆಮೇಲಿಂದ ಬಳಕೆಗೆ ಬಂತು. ಅದಕ್ಕಿಂತ ಮೊದಲು ಅದಕ್ಕೆ ಬ್ರಹ್ಮಪುರ ಅಂತ ಕರೀತಿದ್ರು. ಈ ರಾಮನಾಥಪುರ ಅದು ಇವತ್ತಿಗೂ ಕೂಡ ಇದೆ. ಅದು ಕಾವೇರಿ ನದಿ ತೀರದಲ್ಲಿರುವಂತಹ ರಾಮನಾಥಪುರ ಅಂತ ವಿಶ್ವನಂದನ ಶ್ರೀಪಾದರ ಬಾಲರಾಮಾಯಣದಲ್ಲಿ ಅದರದ್ದು ವರ್ಣನೆ ಇರಬಹುದು. ಇದು ಇಲ್ಲಿ ನಮಗೆ ಸದ್ಯ ಎಲ್ಲಿ ಈ ಆನಂದ ರಾಮಾಯಣದಲ್ಲಿ ಇಂಥದ್ದೆಲ್ಲ ಹೆಸರು ಕಾಣಲಿಲ್ಲ, ಯಾವ ನದಿ ತೀರ ಅಂತ ಕಾಣಲಿಲ್ಲ. ಹಾಗಾಗಿ ಈ ಕಾವೇರಿ ನದಿ ಹರಿಯುವಂಥ ಕರ್ನಾಟಕ, ಮುಂದೆ ತಮಿಳುನಾಡು, ಈ ಪ್ರದೇಶದಲ್ಲಿ ಅದು ಇದ್ದಿರಬೇಕು ಅಂತ ಕಾಣಿಸ್ತದೆ. ಮತ್ತು ಆ ಶಿಲಾಫಲಕ ಏನಿತ್ತಲ್ಲ, ಆ ಶಿಲಾಫಲಕದ ಭಾರ ಅಷ್ಟೇ ಗಾತ್ರದ, ಅಷ್ಟೇ ತೂಕದ ದಕ್ಷಿಣೆಯನ್ನು ಕೂಡ ಅವ್ರಿಗೆ ಕೊಡಿಸಿದ. ಶಿಲೆಯನ್ನು ಪೂಜೆ ಮಾಡಿ ರಾಮ ಸೀತೆಗೆ ಕೊಟ್ಟ. ಮುಂದೆ ವಾಯುಪುತ್ರನಿಗೆ ಹೇಳಿದ, ನಮ್ಮದು ಅವ್ರದ್ದು ಎಲ್ಲರದು ಭೋಜನ ಆಗಲಿ, ಈ ಪುಷ್ಪಕ ವಿಮಾನದಲ್ಲಿ ಈ ಶಿಲೆಯನ್ನು ಇಡಿಸ್ಕೊಂಡು ರಾಮನಾಥಪುರಕ್ಕೆ ಹೋಗು. ಅಲ್ಲಿ ಕಂಬು ಕಂಠ ಅಂತ ನಮ್ಮ ಬೀಗ ಇದ್ದಾನೆ, ಯೂಪಕೇತುವಿನ ಮಾವ, ಅವನಿಗೆ ಹೇಳಬೇಕು ಇದು ಬ್ರಾಹ್ಮಣರಿಗೆ ನಾನು ಕೊಟ್ಟ ದಾನ, ಅವರಿಗೆ ಸಹಾಯ ಮಾಡಬೇಕು. ಆ ಬ್ರಾಹ್ಮಣರೆಲ್ಲ ರಾಮನಿಗೆ ಆಶೀರ್ವಾದ ಮಾಡಿದರು. ಮುಂದೆ ಅವರೆಲ್ಲರನ್ನು ಕರೆದುಕೊಂಡು ರಾಮ ಭೋಜನ ಮಾಡಿದ. ತಪಸ್ತೈಸ್ ಪರಿವೇಷ್ಟಿತ ಅಂತಿದೆ. ಮೊದಲು ಫಲಹಾರ ಮಾಡಿದ್ರು, ಆಮೇಲೆ ಇಷ್ಟೆಲ್ಲ ದಾನದ ಬಗ್ಗೆ ಸಮಾಲೋಚನೆ ಮಾಡಿದ್ರು, ಮುಂದೆ ಊಟವೇ ಮಾಡಿದರು. ತಪಸ್ಸರ್ವೇ ವಿಮಾನೇನ ವ್ಯಯುರ್ವಿಪ್ರಾಃಪುರಂ ಪ್ರತಿ, ವಿಮಾನದಲ್ಲಿ ಕುಳಿತುಕೊಂಡು ಹನುಮಂತನ ಜೊತೆಗೆ ಅವರು ತಮ್ಮ ತಮ್ಮ ಊರಿಗೆ ಹೋದರು. ಹೀಗೆ ಸಪ್ತದ್ವೀಪಗಳಲ್ಲಿ ಅನೇಕ ದಾನಗಳನ್ನು ರಾಮ ಮಾಡಿದ. ಅವಕ್ಕೊಂದು ಸಂಖ್ಯೆಯೇ ಇಲ್ಲ. ಈ ರಾಮನಾಥಪುರದಲ್ಲಿರುವಂಥ ಈ ಬ್ರಾಹ್ಮಣರು, ಮುಂದೆ ಬರುವಂಥ ಕೆಲವು ಬ್ರಾಹ್ಮಣರು, ಕೆಲವು ದುಷ್ಟ ಆಡಳಿತಗಾರರ ಭಯದಿಂದಾಗಿ ಆ ಶಿಲಾಫಲಕ ಏನಿತ್ತಲ್ಲ ಅದನ್ನು ತೆಗೆದುಕೊಂಡು ಹೋಗಿ ಒಂದು ಸರೋವರದಲ್ಲಿ, ಕೆರೆಯಲ್ಲಿ ಹಾಕಿಬಿಟ್ಟಿದ್ರು. ಅವರೆಲ್ಲ ಸಾಯಲಿಕ್ಕೆ ಹೋಗಿದ್ರು, ಅಂಥ ಪರಿಸ್ಥಿತಿ ಬಂದಿತ್ತು ಅವರಿಗೆ ಮುಂದೊಂದು ಕಾಲಕ್ಕೆ. ಆಗ ಹನುಮಂತ ಅವರನ್ನು ಬದುಕಿಸಿದ. ಆಗ ವಿಷ್ಣುದಾಸ ಶಿಷ್ಯ ಕೇಳಿದ, ಅದೇನು ಅಂಥ ಸಂದರ್ಭ ಏನದು, ಯಾಕೆ ಅವರಿಗಂತ ಸಂಕಟ ಬಂದು ಒದಗಿತ್ತು, ಯಾರು ಆ ದುಷ್ಟ ಆಡಳಿತಗಾರರು, ಅದನ್ನೆಲ್ಲ ಹೇಳಿ. ಆಗ ಗುರುಗಳು ಹೇಳಿದ್ರು, ಮುಂದೆ
ಒಬ್ಬ ದುಷ್ಟ ರಾಜ ಹುಟ್ಟುತ್ತಾನೆ. ಆತ ಈ ಬ್ರಾಹ್ಮಣರನ್ನ ಕರೆಸ್ತಾನೆ, ಇವರ ಸಂಪತ್ತನ್ನೆಲ್ಲ ಅಪಹಾರ ಮಾಡಿಬಿಡ್ಬೇಕು ಅಂತ ಅವನಿಗೆ ಅಪೇಕ್ಷೆ. ಅವ್ರಿಗೆ ಹೇಳ್ತಾನೆ, ನಿಮಗೇನು ಈ ದಾನ ಕೊಟ್ಟದ್ದಿದೆ, ರಾಮ ಕೊಟ್ಟಿದ್ದ ದಾನ ಅಂತ ಹೇಳ್ಕೊಟ್ತಾ ಇದ್ದೀರಿ, ಅದಕ್ಕೆ ಸಂಬಂಧಪಟ್ಟಂತೆ ದಾನ ಪತ್ರ ಏನಾದರೂ ಇದ್ದರೆ ತೆಗೆದುಕೊಂಡು ಬನ್ನಿ, ಅದು ಆಸ್ತಿ ನಿಮ್ಮದು ಅನ್ನೋದಕ್ಕೊಂದು ದಾಖಲೆ ಆಗ್ತದೆ. ಇಲ್ಲದೇ ಇದ್ದರೆ ನಾನು ನಿಮ್ಮನ್ನು ಶೂಲಕ್ಕೆ ಏರಿಸ್ತೇನೆ. ಯಾಕಂದರೆ ಇಲ್ಲಿ ತನಕ ಅದನ್ನು ಪುಕ್ಕಟೆಯಾಗಿ ಅದನ್ನು ಉಪಯೋಗ ಮಾಡ್ತಾ ಬಂದಿದ್ದೀರಿ ನೀವು. ಕಾಗದ ಪತ್ರ ತೆಗೆದುಕೊಂಡು ಬನ್ನಿ ದಾಖಲೆ, ಇಲ್ಲದೇ ಇದ್ದರೆ ನಿಮಗೆ ಮರಣ ದಂಡನೆ, ಅದನ್ನೆಲ್ಲ ಕೊಡಬೇಕು. ಇಲ್ಲಿ ತನಕ ಭೋಗಿಸಿದ್ದನ್ನೆಲ್ಲ ಕೊಡಿ, ಇಲ್ಲದೇ ಇದ್ದರೆ ಮರಣ ದಂಡನೆ ಸಿದ್ಧರಾಗಿರಿ. ಬ್ರಾಹ್ಮಣರು ಮಾತನ್ನೆಲ್ಲ ಕೇಳಿದ್ರು, ಭಯಪಟ್ಟರು, ಪರಸ್ಪರ ಆಲೋಚನೆ ಮಾಡಿದ್ರು. ನಮಗೆ 1 ತಿಂಗಳು ಅವಧಿ ಕೊಡು ಅಂತ ಹೇಳಿದರು. ಅವಧಿ ಸಿಕ್ತು, ರಾಜ ಅವ್ರನ್ನ ಬಿಟ್ಟ. ಇವರು ತಮ್ಮ ನಗರದಲ್ಲಿ ಬಂದು ಕೂತ್ಕೊಂಡು ಆಲೋಚನೆ ಮಾಡಿದರು. ತಟಾಕಸ್ಯ ತಟಂ ಭಿತ್ವಾ ಪ್ರವಾಹ ಶತಶಸ್ತಥಾ ಮೋಚಯಾಮಾಸು ಸರ್ವತ್ರ ನಾಂತಂ ತಸ್ಯ ಜಲಸ್ಥತೆ ದದೃಶು ಸಕಲಾವಿತ್ತ ತತಸ್ಥೆ ಪ್ರಾಣ ಸಂಕಟಂ. ಈ ನಡುವೆ ಆ ಒಂದು ಸಮೀಪದಲ್ಲಿದ್ದಂಥ ಒಂದು ಕೆರೆಯ ದಡವು ಕೂಡ ಮುರಿಯಿತು. ಹಾಗಾಗಿ ನೀರಿನ ಪ್ರವಾಹ ಎಲ್ಲ ಕಡೆ ಹಬ್ಬಿತು. ಆ ನೀರಿನ ಪ್ರವಾಹದ ಸಂಕಟ ಬೇರೆ, ರಾಜದಂಡದ ಸಂಕಟ ಬೇರೆ. ಅವರು ನಿರಾಹಾರರಾಗಿ ಆ ಕೆರೆಯ ದಡದಲ್ಲಿ ಕೂತ್ಕೊಂಡ್ರು. ಪರಮಾತ್ಮನನ್ನೇ ಚಿಂತನೆ ಮಾಡಿದರು. 1 ಮಾಸವೇ ಕಳೀತು. ಇನ್ನೇನು ನಮಗೆಲ್ಲಿ ಇನ್ನು ದಾಖಲೆ ಸಿಗಬೇಕು, ಭಯಪಟ್ಟರು ಅವರು. ಭಯಾತ್ ಪ್ರಾಣ ತ್ಯಕ್ತು ಕಾಮಃ ಹಿ ಆಸನ್ ತಸ್ಮಿನ್ ಜಲಾಶಯೇ, ಅಲ್ಲೇ ಜಲಾಶಯದಲ್ಲೇ ಪ್ರಾಣ ಬಿಟ್ಟು ಬಿಡಬೇಕು ಅವರು ಅಂತ ಆಲೋಚನೆ ಮಾಡಿದರು. ಆಗ ಅವರ ಹೆಂಡರು ಮಕ್ಕಳು ಇವರೆಲ್ಲ ಕೋಲಾಹಲ ಮಾಡಲಿಕ್ಕೆ ಶುರು ಮಾಡಿದರು. ಇವರೆಲ್ಲ ಸಾಯ್ತಾರೆ ಅಂದ್ರೆ ನಮ್ಮ ಗತಿ ಏನು ಅಂತ. ಈ ಬ್ರಾಹ್ಮಣರು ಅವರಿಗೆಲ್ಲ ಸಮಾಧಾನ ಮಾಡಿದರು. ಸ್ವಯಂ ಸ್ನಾತ್ವಾ ದ್ವಿಜಾಸ್ತರ್ವೇ ದದುರ್ದಾನಾನ್ಯನೇಕಶಃ. ಇನ್ನು ಸಾಯೋದು ಅಂತ ಕಾಲ ಬಂದಾಗ ತಾವೇ ಸ್ನಾನ ಮಾಡಿದರು, ನಾನಾ ಥರದ ದಾನಗಳನ್ನು ಮಾಡಿದರು, ದಕ್ಷಿಣೆಗಳನ್ನು ಕೊಟ್ಟರು. ಮತ್ತು ಆ ತಟಾಕಕ್ಕೆ ತಾವಿದ್ದಂಥ ಸರೋವರದ ಕೆರೆಯ ಸುತ್ತಲೂ 7 ಪ್ರದಕ್ಷಿಣೆಗಳನ್ನು ಹಾಕಿದರು. ದೀರ್ಘ ಸ್ವರದಿಂದ 2 ಕೈಗಳನ್ನು ಮುಗಿದು, ಹೇ ರಾಮ ಜಾನಕೀಕಾಂತ ತದ್ದಾನಾದೀದೃಶೀ ಗತಿ ಜಾತ ಅಸ್ಮಾಕಂ ಮೃತಾನ್ನತ್ವಂ ಸರ್ವಾನ್ ಪಶ್ಯ ರಘುತ್ತಮ. ನೀನು ದಾನ ಕೊಟ್ಟು ಅದರಿಂದ ನಮಗೆ ಇಂಥ ಪರಿಸ್ಥಿತಿ ಬಂದು ಒದಗಿದೆ. ಇವತ್ತು ನಾವೆಲ್ಲರೂ ಸಾಯುವಂಥ ಪರಿಸ್ಥಿತಿ ಬಂದಿದೆ. ಪುರೋದ್ಭವಂತು ಯದ್ದ್ರವ್ಯಂ ಪೂರ್ವಜೇ ಭುಕ್ತಮೇವ ತತ್. ಹಿಂದೆ ನಮ್ಮ ಪೂರ್ವಜರು ಯಾವ ಸಂಪತ್ತನ್ನು ಉಪಯೋಗ ಮಾಡಿದ್ರು ಅದನ್ನು ನಾವೀಗ ಈ ರಾಜನಿಗೆ ಕೊಡಬೇಕಾಗಿದೆ. ಇಲ್ಲದೇ ಇದ್ರೆ ನಾವು ಜೀವವನ್ನು ಬಿಟ್ಟು ಕೊಡಬೇಕಾಗಿದೆ. ಹೀಗ ಬ್ರಾಹ್ಮಣರು ಹೇಳಿ ಕಣ್ಗಳನ್ನು ಮುಚ್ಚಿ ಇಷ್ಟ ದೇವತೆಯಾದ ರಾಮನನ್ನು ಪ್ರಾರ್ಥನೆ ಮಾಡಿದರು. ಈ ಸಂದರ್ಭದಲ್ಲಿ ಏನಾಯ್ತಂದ್ರೆ, ಆ ಬ್ರಾಹ್ಮಣರ ಮನೆಯಲ್ಲಿ, ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ, ದೇವಾಲಯದಲ್ಲಿ, ದೇವರ ಮನೆಯಲ್ಲಿ ಹನುಮಂತನ ಕಲ್ಲಿನ ಮೂರ್ತಿ ಏನಿತ್ತಲ್ಲ, ಅಲ್ಲಿಂದನೇ ಹನುಮಂತ ಹೊರಗೆದ್ದು ಬಂದ. ಆ ಹನುಮಂತ ದೀರ್ಘ ಸ್ವರದಿಂದ ಅವ್ರಿಗೆ ಹೇಳಿದ, ನೀವ್ಯಾರೂ ಪ್ರಾಣವನ್ನು ತ್ಯಾಗ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾನೀಗ ಇಲ್ಲಿಗೆ ಬಂದಿದ್ದೇನೆ, ಅಂಜನಿಯ ಪುತ್ರ ನಾನು ನಿಮ್ಮ ಸಂಕಟವನ್ನು ಪರಿಹಾರ ಮಾಡ್ತೇನೆ. ಅವರಿಗೆಲ್ಲ ಬಹಳ ಆಶ್ಚರ್ಯ ಅನ್ನಿಸ್ತು. ಕಣ್ಣುಗಳನ್ನು ತೆರೆದ್ರು, ಆ ವಾಯುನಂದನನ್ನು ಎದುರಿಗೆ ನೋಡಿದರು. ದೀರ್ಘಬಾಹುಂ ಮಹಾಘೋರಂ ಪಿಂಗ ಕೇಶ ವಿರಾಜಿತಂ ದರಠಂ ಪರ್ವತಾಕಾರಂ ರಾಮನಾಮ ಪ್ರಭಾಷಿಣಂ. ದೀರ್ಘವಾದ ತೋಳುಗಳು ಆತನಿಗೆ, ಭಯಂಕರವಾದ ಸ್ವರೂಪ, ಪಿಂಗ ಕೇಶ, ಹಳದಿ ಬಣ್ಣದ ಮಿಂಚುವಂಥ ಕೇಶಗಳು ಅವನಿಗೆ. ಮುದುಕನ ರೂಪ ತಾಳಿದ್ದ, ವಯಸ್ಕನ ರೂಪ, ಪರ್ವತಾಕಾರವಾದ ಶರೀರ ಅವನು. ರಾಮನಾಮವನ್ನು ತಾನು ಕೂಡ ಜಪ ಮಾಡ್ತಿದ್ದ ಮೇಲೆ ಮೇಲೆ. ಅವನಿಗೆ ನಮಸ್ಕಾರ ಮಾಡಿದರು, ತಮ್ಮ ಸಂಕಟವನ್ನೆಲ್ಲ ಅವನಿಗೆ ಹೇಳ್ಕೊಂಡ್ರು. ಆಗ ಆತ ಏನು ಮಾಡಿದ, ಹನುಮಂತ ಮಾರುತಿರು ವೇಗಾತ್ ಸರಸಸ್ತಾನ್ ಶಿಲಾಂಬಹಿ, ಸರೋವರದಲ್ಲಿ ಒಳಗಡೆ ಶಿಲೆ ಅದನ್ನು ಹೊರಗೆ ತೆಗೆದ. ಅಂದರೆ ಆ ಹಿಂದೆ ದಾನ ಕೊಡುವಂಥ ಸಂದರ್ಭದಲ್ಲೇ ಶಿಲೆಯನ್ನು ಅಲ್ಲಿ ಹಾಕಿದ್ದಿರಬೇಕು ಅಂತ ಕಾಣಿಸ್ತದೆ. ಅಲ್ಲಿ ಆ ಮಾತು ಬರಲಿಲ್ಲ. ವಿಮಾನದಲ್ಲಿ ಕುಳಿತುಕೊಂಡು ಅವರೆಲ್ಲರೂ ಕೂಡ ತಮ್ಮ ಪ್ರದೇಶಕ್ಕೆ ಹೋದರು ಹನುಮಂತನ ಜೊತೆಗೆ ಅಂತ ಅಷ್ಟೇ ಮಾತು ಬಂದಿತ್ತು. ಹನುಮಂತ ಅವ್ರನ್ನಲ್ಲಿ ವ್ಯವಸ್ಥೆಗೊಳಿಸಿ ಬಂದು ಬಿಟ್ಟಿದ್ದ. ಯಾರು ರಾಮನ ಕಡೆಯಿಂದ ನೇರವಾಗಿ ದಾನ ಸ್ವೀಕಾರ ಮಾಡಿದ್ರಲ್ಲ, ಅವರ ನಂತರ ಕೆಲವರು ಯಾರೋ ಅದನ್ನ ಸರೋವರದಲ್ಲಿ ಹಾಕಿದ್ದಿರಬೇಕು. ದುಷ್ಟರಾದಂಥ ರಾಜರು ಈ ದಾನ ಪತ್ರವನ್ನು ಯಾರು ಅಪಹಾರ ಮಾಡಿಬಿಡ್ಬೋದು ಅನ್ನೋ ಕಾರಣಕ್ಕಾಗಿ ಅದನ್ನು ಅಪಹಾರ ಮಾಡಿದ್ರು ಅಂತ ಕಾಣಿಸ್ತದೆ. ದುಷ್ಟರಾಜ ಭಯಾದಗ್ರೆ ತಾಂಶಿಲಾಂ ಭಯ ವಿಫಲಾಹ
ತಟಾಕೆ ಪ್ರಕ್ಷಪಿಷ್ಯಂತಿ ತತಃ ಕಷ್ಟಂ ಭಜಂತಿತೆ. ರಾಮನಿಂದ ನೇರವಾಗಿ ದಾನ ಸ್ವೀಕಾರ ಮಾಡಿದವರು ಕೆಲವರು, ಅವರ ಬಳಿಕ ದುಷ್ಟರಾಜನ ಪೀಡೆಗೆ ಭಯಕ್ಕೊಳಗಾಗಿ ಆ ಶಿಲಾಫಲಕವನ್ನು ಕೆರೆಗೆ ಹಾಕಿದವರು ಕೆಲವರು. ಅದರ ಬಳಿಕ 3ನೇ ಪೀಳಿಗೆಯವರು ಮತ್ತು ಕೆಲವರು ಈ ಇನ್ನೊಬ್ಬ ರಾಜನ ಪೀಡೆಯನ್ನು ಎದುರಿಸಬೇಕಾಯಿತು. ನಿಮಗೆ ದಾನಪತ್ರ ಎಲ್ಲಿದೆ ಅಂತ ಅದು ಕೇಳಿದ್ದ. ಇವರು ಹಿರಿಯರು ಅದನ್ನು ದಾನಪತ್ರವನ್ನು ದಾನ ಫಲಕವನ್ನು ಕೆರೆಯಲ್ಲಿ ಬಿಸಾಕಿಟ್ಟಿದ್ರು. ಹಾಗಾಗಿ ಅವರು ಸಂಕಟಕ್ಕೊಳಗಾಗಿರಬೇಕು. ಹನುಮಂತ ಅದನ್ನು ಹೊರಗೆ ತೆಗೆದುಕೊಂಡು ಬಂದು ಆ ಬ್ರಾಹ್ಮಣರನ್ನ ಜೊತೆಗೇ ಕರೆದುಕೊಂಡು ಸ್ವಯಂ ಕಪಿಹಿ ಜಗಾಮ ದುಷ್ಟರಾಜಾನಂ ದರ್ಶಯಾಮ ಹತಾಂ ಶಿಲಾಂ. ಆ ದುಷ್ಟರಾಜನ ಬಳಿಗೆ ತಾನೇ ಹೋದ, ಅದನ್ನು ನೋಡಿದ. ರಾಮ ಮುದ್ರೆ ಇದ್ದದ್ದನ್ನು, ರಾಮನ ವಿನಂತಿ ಆಜ್ಞೆ ಇದ್ದಂತೆಲ್ಲ ನೋಡಿ ರಾಜ ಆಶ್ಚರ್ಯಪಟ್ಟ. ಇವನ್ನೆಲ್ಲ ಬಿಟ್ಟ. ಆದರೆ ಹನುಮಂತ ಆ ರಾಜನನ್ನು ಬಿಡಲಿಲ್ಲ. ತದಾ ರೋಪಯಾಮಾತ ಶೂಲಾಗ್ರೇ ವಾಯುಜೋ ನೃಪಂ. ಶೂಲದಲ್ಲಿ ಏರಿಸೋದು ಅಂದರೆ ಆಗಿನ ಕಾಲದಲ್ಲಿ ಮರಣದಂಡನೆ ಇರಲಿಲ್ಲ. ಮರಣದಂಡನೆ 2 ಥರದ್ದು, 2-3 ಥರದ್ದು. ನೇಣಿಗೆ ಹಾಕೋದು ಒಂದು, ಹಗ್ಗ ಬಿಗಿದು ಇನ್ನೊಂದು. ಆಧುನಿಕ ಪದ್ಧತಿಯಲ್ಲಿ ಇದ್ದಂತೆ ಗಿಲೆಟಿನ್ ಇನ್ನೊಂದು ದೊಡ್ಡ ಬಹಳ ಅಗಲದ ಒಂದು ಬ್ಲೇಡಿನಂಥದ್ದು, ಕತ್ತಿಯ ಅಲಗಿನಂಥದ್ದು. ಅಪರಾಧಿನ ಕೆಳಗೆ ಕೂಡಿಸಿ ಅವನು ಬಗ್ಗಿಸಿ ಮೇಲಿನಿಂದ ಆ ದೊಡ್ಡ ಅಲಗನ್ನು ಅವನ ಮೇಲೆ ಬೀಳಿಸ್ತಾರೆ. ಅದೊಂದು. ಇನ್ನು 3ನೇದು ಏನಿದೆ, ಶೂಲಕ್ಕೆ ಏರಿಸೋದು. ಒಂದು ಚೂಪಾದಂಥ ಆಯುಧ, 3 ಇರ್ಬೋದು ಅಥವಾ ಅದಕ್ಕೆ ಒಂದೇ ಚೂಪಾದಂಥ ಅಲಗಿದ್ದಿರ್ಬೋದು. ಅದನ್ನು ಒಂದು ಪರ್ವತ ತುದಿಯಲ್ಲೋ ಎಲ್ಲಾದ್ರೂ ನೆಲದ ಮೇಲೆ ನೆಟ್ಟಿಸಿ ಅದರ ತುದಿಗೆ ಈತನನ್ನು ಬಲಾತ್ಕಾರವಾಗಿ ಅಪರಾಧಿಯನ್ನು ಅದನ್ನು ಸಿಗಿಸ್ತಾರೆ. ಆತ ಅಲ್ಲಿ ನರಳೆ ಒದ್ದಾಡಬೇಕು, ಭಯಂಕರವಾದಂಥ ಅಪರಾಧ ಮಾಡಿದವನಿಗೆ. ಶೂಲಾಗ್ರೇ ವಾಯುಜೋ ನೃಪಂ. ಆ ಶೂಲದಲ್ಲಿ ಆ ನೃಪನನ್ನು ಏರಿಸಿದ. ಅಲ್ಲೇ ಬ್ರಾಹ್ಮಣರ ಎದುರಿಗೆ, ಅದೇ ಸರೋವರದ ಸಮೀಪವೇ. ರಾಜನನ್ನು ಬಿಡಿಸ್ಕೋಬೇಕು ಅಂತ ಯಾರ್ಯಾರು ರಾಜದೂತರು ಬಂದರು ಅವರನ್ನೆಲ್ಲ ಬಡಿದು ಓಡಿಸ್ಲಿಕ್ಕೆ ಇವನಿಗೆ ಬಾಹುಗಳು ಬೇಕಾಗಲಿಲ್ಲ, ಅವನು ಬಾಲವೇ ಸಾಕಾಯ್ತು. ಬಾಲದಿಂದನೇ ಅವ್ರನ್ನೆಲ್ಲ ಬಡಿದು ಓಡಿಸಿದ. ದ್ವಿಜರ ಬ್ರಾಹ್ಮಣರ ಮನಸ್ಸಿಗೇನು ಸಂತಾಪ ಬಂದೊದಗಿತ್ತು ಅದನ್ನೆಲ್ಲ ಆತ ಪರಿಹಾರ ಮಾಡಿದ. ಮುಂದೆ ಆ ಸರೋವರಕ್ಕೆ ದ್ವಿಜ ಹೃತ್ತಾಪ ಶಮನ ಸರೋವರ, ಬ್ರಾಹ್ಮಣರ ಎದೆ ಬೇಗುದಿಯನ್ನು ಪರಿಹಾರ ಮಾಡಿದ ಸರೋವರ ಅಂತ ಹೆಸರು ಬಂತು. ಬಭೂವ ನಾಮ್ನ ತತ್ಪುಣ್ಯಂ ತತ್ತ ಶ್ರೀ ವಾಯುಸೂನುನಾ ರಾಜ್ಯದಾನೇನ ರಾಮಸ್ಯ ಔದಾರ್ಯಂ ಲೋಕಾನ್ ಪ್ರದರ್ಶಿತುಂ ಉದಾರ ರಾಘವೇಶಾಖ್ಯ ಶಂಭು ಪ್ರಸ್ತಾಪಿತ ಶುಭ. ಸರೋವರ ಅಂತೂ ಇತ್ತು, ಅದು ದ್ವಿಜ ಹೃತ್ತಾಪ ಶಮನ, ಬ್ರಾಹ್ಮಣ ಹೃದಯ ತಾಪ ಶಮನ ಅಂತ ಸರೋವರ. ಅಲ್ಲೊಂದು ರಾಮನ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಂತೆ ಹನುಮಂತ. ಅದು ಯಾರ್ದು ಅಂದರೆ ಉದಾರ ರಾಘವ ಅಂತ ಹೆಸರು. ಅದು ಮೂರ್ತಿ ಯಾರ್ದು ಅಂದರೆ ಶಂಭುವಿಂದೇ ಮೂರ್ತಿ, ಅದು ಈಶ್ವರನ ಮೂರ್ತಿಯೇ. ಉದಾರ ರಾಘವೇಶಾಖ್ಯ ಶಂಭು. ಇವತ್ತಿಗೂ ತಮಿಳುನಾಡಿನಲ್ಲಿ, ಕೇರಳದಲ್ಲಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದ ಭಾಗಗಳಲ್ಲಿ ಈಶ್ವರನ ಮೂರ್ತಿಗಳನ್ನು ನೋಡ್ತೇವೆ. ಅವಕ್ಕೆಲ್ಲವೂ ಈಶ್ವರನ ಮೂರ್ತಿಯೇ. ಆದರೆ ಈಶ್ವರ ಮತ್ತು ಹರಿ ಇಬ್ಬರು ಕೂಡ ಒಟ್ಟಾಗಿರುವಂಥ ಮೂರ್ತಿಗಳು. ಎಷ್ಟೋ ಮೂರ್ತಿಗಳು ಅಂಥವೆಲ್ಲ. ಅನಂತಾಸನ, ಚಂದ್ರಮೌಳೀಶ್ವರ ಇವೆಲ್ಲ ಅಂಥವೇ. ಅಲ್ಲಿ ಲಿಂಗಾಕಾರದ ಭಗವಂತ, ಶಂಕರನಾರಾಯಣ, ಕ್ರೋಡಾರ್ಥ ಕ್ಷೇತ್ರ ಇವೆಲ್ಲ ಮಧ್ವಾಚಾರ್ಯರು ಸಂಚಾರ ಮಾಡಿದಂಥ ಪ್ರದೇಶಗಳು ಅಂತ, ಬಾಲ್ಯದಲ್ಲಿ ದೊಡ್ಡವರಾದ್ಮೇಲೆ ಸಂಚಾರ ಮಾಡಿದ ಪ್ರದೇಶ ಅಂತ ಹೇಳ್ತಾರೆ. ಹೀಗೆ ತಮಿಳುನಾಡು, ಕೇರಳ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ವಿಶೇಷವಾಗಿ ದಕ್ಷಿಣ ಕನ್ನಡ, ವಿಭಕ್ತ ದಕ್ಷಿಣ ಕನ್ನಡ, ಅಲ್ಲಿ ಅಂಥ ಪ್ರತಿಮೆಗಳನ್ನು ಕೇಳ್ತೀವಿ. ಅದಕ್ಕೆ ಉದಾರ ರಾಘವ ಅನ್ನೋ ಹೆಸರಿನ ಶಂಭುವನ್ನು ಅಲ್ಲಿ ಸ್ಥಾಪನೆ ಮಾಡಿದ. ಆ ಸರೋವರದಲ್ಲಿ ಸ್ನಾನ ಮಾಡಿ ಪೂಜೆ ಸಲ್ಲಿಸಿದರೆ ಯಾವುದೇ ತಾಪತ್ರಯಗಳನ್ನು ಮನುಷ್ಯ ಕಳ್ಕೋತಾನೆ ಅಂತ ಹೀಗೆ ಮುಂದೆ ಪ್ರಸಿದ್ಧಿ ಬಂತು. ಹನುಮಂತ ಆ ಬ್ರಾಹ್ಮಣರಿಗೆ ಹೇಳಿದ. ಮತ್ತೆ ಆ ಭೂಮ್ಯಾಂ ಕೃತ್ವ ಗುಹಾಂ ಶ್ರೇಷ್ಠಾಂ ತತ್ರೇಯಂ ಸ್ಥಾಪಿತಾಂ ಶಿಲಾ. ಭೂಮಿಯಲ್ಲೊಂದು ಬಿಲವನ್ನು ತೋಡಿದೆ, ಬಿಲದಲ್ಲಿ ಫಲಕವನ್ನು ಇಟ್ಟುಬಿಡಿ ಸುರಕ್ಷಿತವಾಗಿ. ಯಾರು ಕದ್ದೊಯ್ದು ಬಿಟ್ಟರೆ ನಿಮ್ಮ ದಾಖಲೆಯೇ ನಿಮ್ಮ ಬಳಿ ಇಲ್ಲ ಅಂತಾದರೆ ಮತ್ತೊಮ್ಮೆ ನಿಮ್ಗೆ ತೊಂದರೆ ಬಂದು ಒದಗಿಯಿತು. ಮುಂದೆ ನಿಮಗೆಂದೂ ತೊಂದರೆ ಬರೋದಿಲ್ಲ, ಯಾಕಂದರೆ ನಿಮ್ಮ ಸನ್ನಿಧಿಯಲ್ಲಿ ನಾನು ಯಾವತ್ತೂ ಇರ್ತೇನೆ, ಇದ್ದು ನಿಮ್ಮನ್ನು ಕಾಪಾಡ್ತೇನೆ. ಹೀಗೆ ಹೇಳಿ ಅದೇ ಮೂರ್ತಿಯಲ್ಲೇ, ಆ ದೇವಾಲಯದಲ್ಲಿ ಹನುಮಂತನ ಮೂರ್ತಿ ಏನಿತ್ತು ಕಲ್ಲಿಂದು, ಅದರಲ್ಲೇ ಆತ ಅದೃಶ್ಯನಾಗಿಬಿಟ್ಟ. ಮುಂದೆ ಬ್ರಾಹ್ಮಣರು ಆತ ಹೇಳಿದಂತೆ ಅದನ್ನು ಸುರಕ್ಷಿತವಾಗಿ ಇಟ್ಟರು. ಎಲ್ಲರೂ ತಮ್ಮ ತಮ್ಮ ಮನೆಗೆ ಅವರು ಹೊರಟು ಹೋದರು. ಮುಂದೆ ಅವರ ಸಂಪತ್ತನ್ನು ಅಪಹರಣ ಮಾಡಲಿಕ್ಕೆ ಯಾವ ರಾಜನೂ ಕೂಡ ಕೈ ಹಾಕಲಿಲ್ಲ. ಹೀಗೆ ಶಿಷ್ಯನೇ, ನಾನು ನಿನಗೆ ಅದರ ಕಥೆಯನ್ನೆಲ್ಲ ಹೇಳಿದೆ, ಮುಂದೆ ಆಗುವಂಥ ಕಥೆ ಅದು ನಾನು ನಿನಗೆ ಮೊದಲೇ ತಿಳ್ಕೊಂಡು ಹೇಳಿದೆ ಅಂದರು ಗುರು.
ಇವತ್ತಿಗೂ ಆ ಬ್ರಾಹ್ಮಣರು ಆ ರಾಜ್ಯವನ್ನು ಮತ್ತು ತಮ್ಮ ಭೂಭಾಗವನ್ನು ಅನುಭವಿಸಿಕೊಂಡು ಬರ್ತಿದ್ದಾರೆ. ಅದೊಂದು ಅಗ್ರಹಾರ ಅಂತ ಹೇಳ್ತಾರೆ ವಿಶ್ವನಂದನ ಶ್ರೀಪಾದರು. ಹೀಗೆ ನಾನಾ ಥರದ ಕೌತುಕಗಳನ್ನು ಮಹಿಮೆಗಳನ್ನು ರಾಮ ತೋರಿಸಿದ ಅನ್ನುವಲ್ಲಿಗೆ ಶತಕೋಟಿ ರಾಮಚರಿತ ಅಂತರ್ಗತ ಆನಂದ ರಾಮಾಯಣದಲ್ಲಿ ರಾಜ್ಯಕಾಂಡದಲ್ಲಿ ರಾಮನಾಥಪುರ ರಾಜ್ಯ ಪ್ರದಾನ ಅನ್ನುವಂಥ 18ನೇ ಸರ್ಗ ಸಮಾಪ್ತ ಆಗಿದೆ.